ಗ್ರಾಮಾಯಣ ಒಂದು ತುಂಬಾ ಇಷ್ಟಪಟ್ಟು ಮಾಡಿರೋ ಒಂದು ಸಿನಿಮಾ. ಜನ ನೋಡಿ ಅವ್ರಿಗೆ ಹಿಂಗ್ ಅನ್ಸುತ್ತೆ, ಅವರ ರಿಯಾಕ್ಷನ್ಸ್ ಹೇಗಿರುತ್ತೆ ಅನ್ನೋದ್ ಬಗ್ಗೆ ಅಂತ ಅದಕ್ಕಾಯ್ತು. Vinay makes some jokes. ಟೀಸರ್ ರಾಮಾಯಣ ಮೊದಲೇ ತುಂಬಾ ವರ್ಷದಿಂದನೇ ರಿಲೀಸ್ ಆಗಿತ್ತು. ಒಂದ್ ಸಿನಿಮಾನ ಮಾಡೋದಕ್ಕೆ ಒಬ್ಬ ನಿರ್ದೇಶಕನಿಂದ ಸಾಧ್ಯ ಇಲ್ಲ. ಅಲ್ಲೇ ಶೂಟ್ ಮಾಡಿದೀರಾ? ದೇವನೂರು, ನಿರ್ಘಟ್ಟ, ಕಬ್ಳಿ, ಗುಣಸಾಗರ, ಕಡೂರು, ಮಂಗಳೂರು ಶೂಟ್ ಆಗ್ತಾರೆ ಅಂತ ನಿಮ್ಗೆ ಅನ್ಸಿದ್ದು? ಹುಡುಗಿ ನೋಡಿದ ತಕ್ಷಣ ಲವ್ ಆದ ಬೆಂಕಿ ಸಾಂಗ್ಸ್ ತುಂಬಾ ಹಿಟ್ ಆಗಿದೆ. ನನ್ಗೆ ಏನೇ ಹೇಳು ಸುಷ್ಮಾ. ದೇವನೂರಲ್ಲಿ ಒಂದು ತುಂಬಾ ಒಳ್ಳೆ ತಮಟೆ ಬೀಟ್ ಕೊಡ್ತು. ಅದನ್ನ ಆಕ್ಚುಲಿ ಎಷ್ಟೋ ಜನ ತಮಟೆ ಬಾರ್ಸೋರ್ನ ಆ ರಿಯಲ್ ಇನ್ಸಿಡೆಂಟ್ ಎಲ್ಲ ಬಡ್ಸೋರ್ನೆ ಕರ್ಕೊಂಡು ಹೋಗಿ ಮೈಸೂರು ಮಾನಸ ಗಂಗೋತ್ರಿನಲ್ಲಿ ಒಳಗಡೆ ಓಪನ್ ಸ್ಪೇಸ್ ಅಲ್ಲಿ ಬಾರಿಸಿ ಎಲ್ಲ ರೆಕಾರ್ಡ್ ಮಾಡಿದ್ದಾರೆ. ಸೈಲೆಂಟ್ ಕೂಡ ಸಮ್ ಟೈಮ್ಸ್ ಉತ್ತರ ಆಗಿದೆ. ಲಹರಿ ಪ್ರೊಡಕ್ಷನ್ ಹೌಸ್ ತುಂಬಾ ಖುಷಿ ಆಯ್ತು. ವೆರಿ ಕಂಫರ್ಟಬಲ್ ಪ್ರೊಡಕ್ಷನ್ ಟು ವರ್ಕ್ ವಿತ್. ಸಪೋರ್ಟಿಂಗ್ ಆಕ್ಟರ್ಸ್ ಅಂತ ಗೋಪಾಲ್ ದೇಶಪಾಂಡೆ ಅವರು ಇರ್ಬೋದು, ಯೋಗಿ, ಅರುಣ್ ಸಾಗರ್ ಅವರು, ಅಪರ್ಣ ಅವರು ಇದ್ದಾರೆ, ಪ್ರಶಾಂತ್ ಹೊನ್ನಾಳಿ, ಅಶೋಕ್ ಜಂಬೆ ಸರ್, ಅವಿನಾಶ್ ರೈ ಅಂತ. ಸ್ಕ್ರಿಪ್ಟ್ ನೀವು ಚೇಂಜಸ್ ಅಂತ ಹೇಳಿದ್ರೆ ಈ ಸಿನಿಮಾದ ಡೈಲೆಕ್ಟ್ ಒಂದ್ ಸ್ವಲ್ಪ ಬೇರೆ ತರ ಇದೆ. ಅವ್ರಿಗೆ ನನ್ ಕಣ್ ತುಂಬಾ ಏನೋ ಒಂದ್ ಮಾಡ್ತೀವಿ, ಅದ್ರಲ್ಲಿ ನಮ್ಗೆ ಕಷ್ಟ ಸುಖ ದುಃಖ ಎಲ್ಲವೂ ಇರುತ್ತೆ. ಇದ್ ಹಂಗಾಗುತ್ತಾ ಇದ್ ಹಿಂಗಾಗುತ್ತಾ ಅಂತ ಯೋಚನೆ ಮಾಡಿ ಸಿನಿಮಾ ಮಾಡಕ್ಕೆ ಆಗಲ್ಲ. ಈ ಸ್ಕ್ರಿಪ್ಟ್ ಅಲ್ಲಿ ನಮ್ ಕನ್ನಡತನ ಜಾಸ್ತಿ ಇದೆ, ನಮ್ ಕಲ್ಚರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಒಳ್ಳೆ ಸಿನಿಮಾಗಳೇ ಮಾಡಿಬೇಕು, ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ಕನ್ನಡ ಸಿನಿಮಾಗೆ ಏನೇ ಇದ್ರು ಆಡಿಯನ್ಸ್ ಇದೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ ಸುದ್ದಿ ಪ್ರೆಸೆಂಟ್ಸ್ ಲೆಟ್ಸ್ ಟಾಕ್ ಅಬೌಟ್ ಫಿಲ್ಮ್ಸ್. ನಾನ್ ನಿಮ್ಮ ಯಜ್ವಿತ್ ರಾಜ್. ನಮ್ ಜೊತೆ ಇದ್ದಾರೆ ಗ್ರಾಮಾಯಣ ಮೂವಿ ಟೀಮ್, ದೊಡ್ಡಮನೆ ವಂಶದ ಕುಡಿ ವಿನಯ್ ರಾಜ್ಕುಮಾರ್ ಅವರು ನಮ್ಮ ಶೋ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಸರ್. ವೆಲ್ಕಮ್. ಹೇಗಿದ್ದೀರಾ? ಆರಾಮ್ ಸರ್, ನೀವು ಹೇಗಿದ್ದೀರಾ? ಸೂಪರ್ ಚೆನ್ನಾಗಿ. ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸರ್ ಗ್ರಾಮಣಕ್ಕೆ? ಈಗ ಟ್ರೈಲರ್ ಲಾಂಚ್ ಇದೆ, ಜೊತೆಗೆ ಸಿನಿಮಾ ಜುಲೈ 3 ರಿಲೀಸ್ ಆಗ್ತದೆ. ತುಂಬಾ ಎಕ್ಸೈಟ್. ಸ್ಮಾಲ್ ಸ್ಕ್ರೀನ್ ಅಲ್ಲಿ ಸೂಪರ್ ಹಿಟ್ ಆಗಿ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಎಲ್ಲರ ಮನಸ್ಸು ಗೆದ್ದಿರುವಂತಹ ಮೇಘಾ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ಶೋ. Hello. ಹಾಯ್ ಹಾಯ್, ಹೇಗಿದ್ದೀರಾ? ಸೂಪರ್. ನೀವು? ಗ್ರಾಮಾಯಣ ಚಿತ್ರದ ನಿರ್ದೇಶಕರಾದಂತಹ ದೇವನೂರು ಚಂದ್ರು ಅವರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಸರ್. ವೆಲ್ಕಮ್ ಟು ಶೋ. ಥ್ಯಾಂಕ್ ಯು. ಸೊ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸರ್ ಈ ಫಿಲಂ? ಅಂದ್ರೆ ಲೈಕ್ ನಿಮ್ದು ಫಸ್ಟ್ ಫಿಲಂ ಇದು ಡೈರೆಕ್ಷನ್. ಸೊ ಅಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಮತ್ತೆ ಈಗ ರಿಲೀಸ್ ಆಗ್ತಾ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಮತ್ತೆ ಎಷ್ಟು ಲೈಕ್ ನಿಮ್ಗೆ ಭಯ ಅನ್ನೋದಿದೆ? ಆರಾಮಾಗಿದೆ ಸರ್. ಎಲ್ಲ ಪ್ರಮೋಷನ್ಸ್ ಎಲ್ಲ ನಡೀತಾ ಇದೆ? ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ, ಪ್ರಮೋಷನ್ಸ್ ನಡೀತವೆ. ಓಕೆ. ಟ್ರೈಲರ್ ರಿಲೀಸ್ 28 ಈವ್ನಿಂಗ್ 28 ನಾಡಿದ್ದು. ಸರ್ ವಿನಯ್ ಸರ್, ನಿಮ್ಗೆ ಸೊ ಈಗ ನಿಮ್ ಅಂದ್ರೆ ನೀವು ಸಿದ್ಧಾರ್ಥ್ ಮೂವಿಂದ ಫಸ್ಟ್ ಮೂವಿಗೂ ಈಗ ಗ್ರಾಮಾಯಣ ರಿಲೀಸ್ ಆಗ್ತಿದೆ, ನಿಮ್ಗೆ ಅಂದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಏನ್ ಡಿಫ್ರೆನ್ಸ್ ಇದೆ ಎಕ್ಸೈಟ್ಮೆಂಟ್? ಸಿನಿಮಾ ರಿಲೀಸ್ ಪ್ರತಿಯೊಂದು ಸಿನಿಮಾಗೂ ಅದೇ ಎಕ್ಸೈಟ್ಮೆಂಟ್ ಇರುತ್ತೆ, ಅದೇ ನರ್ವಸ್ನೆಸ್ ಎರಡೂ ಇರುತ್ತೆ. ಸೊ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ಫೀಲಿಂಗ್ ಹೆಂಗಿತ್ತು, ಗ್ರಾಮಾಯಣ ರಿಲೀಸ್ ಆದಾಗ್ಲೂ ಅದೇ ತರ ಇದೆ. ಯಾಕಂದ್ರೆ ಗ್ರಾಮಾಯಣ ಒಂದು ತುಂಬಾ ಇಷ್ಟಪಟ್ಟು ಮಾಡಿರೋ ಒಂದು ಸಿನಿಮಾ. ಸೊ ನರ್ವಸ್ನೆಸ್ ಒಂದಷ್ಟು ಎಕ್ಸೈಟ್ಮೆಂಟ್ ಅದೇ ತರ ಇದೆ. ನಾನು ತುಂಬಾ ಕಾಯ್ತಿದ್ದೀನಿ ಈ ಸಿನಿಮಾ ಜನ ನೋಡಿ ಅವ್ರಿಗೆ ಹಿಂಗ್ ಅನ್ಸುತ್ತೆ, ಅವ್ರಿಗೆ ಹೇಗೆ, ಅವರ ರಿಯಾಕ್ಷನ್ಸ್ ಹೇಗಿರುತ್ತೆ ನಮ್ ಸಿನಿಮಾದ ಬಗ್ಗೆ ಅಂತ ಅದಕ್ಕಾಯ್ತು. ಓಕೆ, ಆಲ್ ದ ಬೆಸ್ಟ್ ಸರ್. ನಿಮ್ಗೆ ಹೇಗೆ ಅನಿಸ್ತಿದೆ? ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಅಂದ್ರೆ ನಿಮ್ದು ಅಂದ್ರೆ ಫಸ್ಟ್ ಮೂವಿ ಕಂಪೇರ್ ಮಾಡಿದ್ರೆ ಈಗಿನ ಎಕ್ಸೈಟ್ಮೆಂಟ್ ಎಷ್ಟಿದೆ? ಅಂದ್ರೆ ನಮ್ಗೆ ಆ ಭಯ ಅಂತೂ ಇದ್ದೇ ಇದೆ. ರಿಲೀಸ್ ಹತ್ರ ಬಂದಾಗ ಎಲ್ರಿಗೂ ಆ ಭಯ ಒಂದ್ ಇದ್ದೇ ಇರುತ್ತೆ. ಜನ ಹೇಗ್ ರಿಸೀವ್ ಮಾಡ್ತಾರೆ, ಯಾವ ತರ ಸಿನಿಮಾನ ತಗೋತಾರೆ ಅನ್ನೋದು ಆ ಭಯ ಎಲ್ರಿಗೂ, ಇಡೀ ಚಿತ್ರತಂಡಕ್ಕೆ ಇದೆ. ಬಟ್ ಸ್ಟಿಲ್ ನಾವು ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ಸ್ ನ ಮಾಡ್ತಾ ಇದೀವಿ. ಇನ್ನೇನ್ ಟ್ರೈಲರ್ ಕೂಡ ಲಾಂಚ್ ಆಗ್ತಾ ಇದೆ. ಸಾಂಗ್ ಗಳು ತುಂಬಾ ಚೆನ್ನಾಗಿ ಎಲ್ರು ಇಷ್ಟ ಪಡ್ತಾ ಇದಾರೆ. ಐ ಹೋಪ್ ಮೂವಿನೂ ಇಷ್ಟ ಪಡ್ತಾರೆ ಅಂತ ಅನ್ಕೊಂಡಿದೀವಿ. ಶೋರ್. ಸರ್ ನೀವು ಈ ಕಥೆನ ಅಂದ್ರೆ ಯಾವಾಗ ಸ್ಟ್ರೈಕ್ ಆಯ್ತು ಈ ಗ್ರಾಮಾಯಣ ಅಂತ? ಯಾವಾಗ ಬರ್ದಿದ್ದು ನೀವು? ಅಂದ್ರೆ ಅದನ್ನ ಹೇಗೆ ಹೋಮ್ವರ್ಕ್ ಮಾಡಿದ್ರಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಈ ಸ್ಕ್ರಿಪ್ಟ್ ನಂದು 2ನೇ ಸ್ಕ್ರಿಪ್ಟ್ ಇದು. ಮೊದ್ಲು ಒಂದು ಸ್ಕ್ರಿಪ್ಟ್ ಬರ್ದು ಇಟ್ಕೊಂಡಿದ್ದೆ ನಾನು. ಸೊ ಅದು ಯಾವ ಸ್ಕ್ರಿಪ್ಟ್ ಬರ್ತಿತ್ತು? ಬೇರೆ ಅದು ನೆಕ್ಸ್ಟ್ ಮಾಡ್ತಾರೆ ಸರ್ಪ್ರೈಸ್ ಸರ್. ಓಕೆ, ಹೇಳಿರ್ತೀನಿ ಅದು ಅಷ್ಟೇ, ಯಾವ್ದು ಅಂತ ಹೇಳ್ಬೇಕಷ್ಟೇ.
ಸೊ ಅದ್ ಬರ್ಕೊಂಡಿದ್ದೆ. ಇದು ಒಂದ್ ಸ್ವಲ್ಪ ತುಂಬಾ ಜಾಸ್ತಿ ಇತ್ತು, ಬರವಣಿಗೆ ಖುಷಿ ಕೊಡ್ತೈತಿ ಈ ಸ್ಕ್ರಿಪ್ಟ್ ನಂಗೆ. ಸೊ ನಾನೊಂದಷ್ಟು ತುಂಬಾ ಬರ್ದಿಟ್ಕೊಂಡೆ. ಆ ತುಂಬಾ ಬರ್ದಿಟ್ಕೊಂಡಿದ್ರಲ್ಲಿ ಒಂದ್ 2007ರಿಂದ ಒಂದ್ 2013 ಒಂದ್ ಪಾರ್ಟ್ ಇತ್ತು, ಒಂದ್ ಕ್ಯಾರೆಕ್ಟರ್ 6 and ಸೀನ್ ಕ್ಯಾರೆಕ್ಟರ್. 2007. 2007 ಅಂದ್ರೆ 500 rupees ಮೊಬೈಲ್ ಬರುತ್ತಲ್ಲ, ಅಲ್ಲಿಂದ ಫಸ್ಟ್ ಆಂಡ್ರಾಯ್ಡ್ ಮೊಬೈಲ್ ಬರ್ತಲ್ಲ, Okay. ಆ ಗ್ಯಾಪ್ ಒಳಗಡೆ ನಡೆಯುವಂತ ಕತೆ. ಅಂದ್ರೆ ನಿಮ್ಗೆ ಒಂದಷ್ಟು ಹಳ್ಳಿ ಬದಲಾವಣೆ ಇದೆಯಲ್ಲ, ಮತ್ತೆ ಸಿಟಿ ಮತ್ತೆ ಹಳ್ಳಿ ಮಧ್ಯೆ ಎಲ್ಲಾದು Transformation. ಸಿಟಿಗೂ ಹೆಂಗ್ ಗೊತ್ತಿರುತ್ತೋ ಹಳ್ಳಿಲಿರೋರ್ಗು ಅಷ್ಟೇ ಟಕ್ ಅಂತ ತಕ್ಷಣ ಎಲ್ಲ ರೀಚ್ ಆಗ್ತಿದೆ ಈಗ ಹಾ, ಈಗ ಹಾ. ಪ್ರೆಸೆಂಟ್ ಅಲ್ಲಿ, ಬಟ್ ಆಗ ಅದು ಆ ಟೈಮು ಆ 2007ರಿಂದ 2013 ತುಂಬಾ ಜಲ್ದಿ ಆಗ್ತದೆ. ಅದೊಂದೇ ವಿಷಯಕ್ಕಲ್ಲ, ಹಾ. ಎಲ್ಲಾ ವಿಷಯಗಳಿಗೂ ನಾವೊಂದು Okay. ಪ್ರಕೃತಿಯಿಂದ ಹಿಡಿದು ಮನುಷ್ಯನ್ ದೈನಂದಿನ ಲೈಫ್, ಹಳ್ಳಿ ಜನಗಳ ಲೈಫ್ ಹೋಗಿ ಬರೋದು, ಸಿಟಿ ಮತ್ತೆ ಹಳ್ಳಿಗಳ ಮಧ್ಯೆ ಒಂದು ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ ಹೊಡೆದೋಯ್ತು ಅಂತ ಅನಿಸ್ತು ನಂಗೆ. Okay. ಆ ಬದಲಾವಣೆ ನಂಗೆ ಪ್ರತಿ ಸರಿ ನಮ್ ಊರಿಗೆ ಹೋದಾಗ 6 ತಿಂಗಳಿಗೂ ನಂಗೆ ಊರ್ ಬದಲಾವಣೆ ಕಾಣಿಸದ್ ನನಗೆ. ಬರೀ ಅದು ಸ್ಟ್ರೀಟ್ ಬೀದಿಗಳ ಬದಲಾವಣೆ ಅಷ್ಟೇ ಅಲ್ಲ, ಹಾ. ಅಲ್ಲಿರೋ ರೈತರುಗಳಿಗೆ ಕೆಲಸ ಆಗ್ಬೋದು, ಒಂದೊಂದು ಆ ಬದಲಾವಣೆಗಳೇ ಈ ಸ್ಕ್ರಿಪ್ಟ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಜೊತೆ ಒಂದಷ್ಟು ಈ 6 and ಸೀನ್ ಕ್ಯಾರೆಕ್ಟರ್ ತುಂಬಾ ನಂಗೆ ಕಾಡ್ತಾ ಇತ್ತು. ಯಾವ್ದು ಸರ್ ಕ್ಯಾರೆಕ್ಟರ್? 6th Sense ಸೀನ್. ಸಿಕ್ಸ್ತ್ ಸೆನ್ಸ್ ಸೀನ್ ನನ್ ಕ್ಯಾರೆಕ್ಟರ್ ತುಂಬಾ ಕಾಡ್ತಾ ಇತ್ತು. ರಿಯಲ್ ಇನ್ಸಿಡೆಂಟ್. ಅಂದ್ರೆ ನಾನ್ ಬರವಣಿಗೆ ಹೆಂಗಿರುತ್ತೆ, ನಾನ್ ಬದುಕಿಂದ ಕದೀತೀನಿ ನಾನು. ನನ್ಗೆ ಬದುಕೆ ರಿಯಲ್ ಇನ್ಸಿಡೆಂಟ್ಸ್ ಅಲ್ಲಿ ಯಾವ್ದಾದ್ರು ನಡೆದಿರೋದನ್ನ ಒಂದು ಪಿಕ್ ಮಾಡಿ ಕೇಳಿದ್ದಾಗ್ಬೋದು, Okay. ಓದಿದ್ದಾಗಿರ್ಬೋದು, ಕೆಲವೊಂದು ಏನೋ ಹತ್ರ ಸ್ನೇಹಿತರುಗಳಾದ ಅಲ್ಲಿ ಯಾವ್ದೋ ಒಂದ್ ಸಣ್ಣ ಮಾತು ಅವ್ನ್ ಹಾವ ಭಾವ ಇಷ್ಟ ಆಗಿರುತ್ತೆ, ಆ ತರದ್ ಏನೇನು ಅದೆಲ್ಲ ತರದ್ ಮಿಕ್ಸ್ ಆಗಿರುತ್ತೆ. ಸೊ ಆ ಪಾತ್ರಕ್ಕೆ ಹೋದಾಗ ಆ ಪಾತ್ರ ಒಂದಷ್ಟು ಘಟನೆಗಳಿಗೆ ಡಿಕ್ಕಿ ಹೊಡಿತಾ ಹೋಗುತ್ತೆ ಇಡೀ ಸಿನಿಮಾ. ಆ ಘಟನೆಗಳಿಗೆ ಡಿಕ್ಕಿ ಹೊಡಿತಾ ಅವನಿಗೊಂದು ಗುರಿ ಇರುತ್ತೆ, ಆ ಗುರಿನ ರೀಚ್ ಆಗೋದಕ್ಕೆ ಅದ್ರ ಜೊತೆನಲ್ಲಿ ಆ ಘಟನೆಗಳಿಗೆ ಡಿಕ್ಕಿ ಹೊಡೆದ ಅನುಭವಗಳಿಂದ ಏನೇನ್ ಅನುಭವ ಆಗಿ ಅವನು ಎವಾಲ್ವ್ ಆಗ್ತಾ ಹೋಗ್ತಾನಲ್ಲ, ಆ ಎವಾಲ್ವ್ ಆಗದೆ ಈ ಸಿನಿಮಾ. ಆ 6 and ಸೀನ್ ಕ್ಯಾರೆಕ್ಟರ್ ಏನೇನಾಗುತ್ತೆ, ಅವನು ಘಟನೆಗಳ ಜೊತೆಗೆ ಅವನಿಗೆ ಸಿಗೋ ಪಾತ್ರಧಾರಿ, ಬೇರೆ ವ್ಯಕ್ತಿಗಳು, ಸಂದರ್ಭಗಳು, ಅವೆಲ್ಲ ಅವನ್ನ ಹೆಂಗೆ ಮೋಲ್ಡ್ ಮಾಡ್ತಾ ಹೋಗ್ತವೆ, ಅವ್ನು ಏನಾಗುತ್ತೆ ಅನ್ನೋದು. ಸೊ ತುಂಬಾ ಶೇಡ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ. ಇಲ್ಲಿ. ತುಂಬಾ ಇದೆ. ಸೊ ಸರ್, ನಿಮ್ಮ ಕ್ಯಾರೆಕ್ಟರ್ ಈ ಗ್ರಾಮೀಣ ಚಿತ್ರದಲ್ಲಿ ಸೊ ಏನ್ ಡಿಫ್ರೆಂಟ್ ಆಗಿದೆ? ನಿಮ್ ರೋಲ್ ಪ್ರೀವಿಯಸ್ ಪ್ಲೇ ಮಾಡಿರೋದಕ್ಕೂ ಇದಕ್ಕೂ ಕ್ಯಾರೆಕ್ಟರ್ ನಿಮ್ಗೆ ಹೇಗೆ ಅನಿಸ್ತಿದೆ? ಅಂದ್ರೆ ಸರ್ ಹೇಳ್ದಾಗ ಫಸ್ಟ್ ನಿಮ್ ಸ್ಟೋರಿ ಈಗ ಹೇಳಿದ್ರಲ್ಲ 6 and ಸೀನ್ ಅದೇ ಕ್ಯಾರೆಕ್ಟರ್ ನಾನು play ಮಾಡ್ತಿರೋದು. ಈ ಕ್ಯಾರೆಕ್ಟರ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ. ಸೊ ನಾನು ಆಕ್ಚುಲಿ ಪ್ರತಿ ಸಿನಿಮಾದಲ್ಲೂ ಒಂದ್ ಕ್ಯಾರೆಕ್ಟರ್ ದಿಂದ ಇನ್ನೊಂದ್ ಕ್ಯಾರೆಕ್ಟರ್ ಇರೋ ಒಂದು ಡಿಫ್ರೆನ್ಸಸ್ ಗೆ ಹುಡುಕ್ತಾ ಇರ್ತೀನಿ. ಅಂದ್ರೆ ಏನಾರೋ ಬೇರೆ ಯಾವ್ದಾರ ಇಮೋಷನ್ ನ ಎಕ್ಸ್ಪ್ಲೋರ್ ಮಾಡ್ಬೋದಾ ಈ ಕ್ಯಾರೆಕ್ಟರ್ ಅಂತ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಸೊ ಈ ಕ್ಯಾರೆಕ್ಟರ್ ಚಂದ್ರ ಅವ್ರು ಹೇಳಿದಾಗ ಅವ್ರು ಹೇಳಿದ್ರು, ಈ ಕ್ಯಾರೆಕ್ಟರ್ ಯಾವ ತರ ಅಂದ್ರೆ ಇದು ಟೈಮ್ ತೊಗೊಳಲ್ಲ, ಯಾವ್ದೇ ಸಿಚುವೇಶನ್ ಗೆ ಅದು ಇನ್ಸ್ಟೆಂಟ್ ಆಗಿ ರಿಯಾಕ್ಟ್ ಮಾಡುತ್ತೆ, ಅಲ್ಲೇ ಸ್ಪಾಟ್ ಅಲ್ಲಿ ರಿಯಾಕ್ಟ್ ಮಾಡ್ಬಿಡುತ್ತೆ, ಅಲ್ಲೇ ಯೋಚನೆ ಮಾಡಲ್ಲ ಹಿಂಗ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು. ಆ ಸೆಕೆಂಡ್ ಅಲ್ಲಿ ಅದಕ್ಕೆ ಏನ್ ಥಾಟ್ ಬರುತ್ತೆ ಆ ಥಾಟ್ ನ ಅಲ್ಲೇ ಆಚೆ ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಏನೇ ಇರ್ಬೋದು. ಸೊ ಆ ತರ ಅದೊಂದ್ ಕಾನ್ಸೆಪ್ಟ್ ನನ್ಗೆ, ಅದೊಂದು ಥಾಟ್ ನನ್ಗೆ ತುಂಬಾ ಇಷ್ಟ ಆಯ್ತು 6 and ಸೀನ್ ಆಗಿ. ಆಮೇಲೆ ಆ ತರ ನಾನ್ ನಾರ್ಮಲ್ ಆಗಿ ಆತರ ಅಲ್ಲ, ನಾನ್ ನಾರ್ಮಲ್ ಆಗಿ ರಿಯಾಕ್ಟ್ ಮಾಡೋದನ್ನ ಟೈಮ್ ತಗೊಂತೀನಿ. ಸೊ ಈ ಇನ್ಸ್ಟೆಂಟ್ ರಿಯಾಕ್ಷನ್ ನ ಮಾಡಕ್ಕೆ ಒಂಥರ ಖುಷಿ, ಆಕ್ಟಿಂಗ್ ಒಂದ್ ಸ್ವಲ್ಪ ನಿಮ್ಗೆ ಚಾಲೆಂಜಿಂಗ್ ಅನಿಸ್ತು ನಿಮ್ಮ ಬೇಸಿಕ್ ಕ್ಯಾರೆಕ್ಟರ್ಗೂ? ಅದೊಂಥರ ಎಕ್ಸೈಟ್ಮೆಂಟ್ ಕೊಡುತ್ತೆ ಈ ತರ ಮಾಡಕ್ಕೆ. ಸೊ ಆ ಸೀನನ್ ಕ್ಯಾರೆಕ್ಟರ್ ಅಲ್ಲಿ ನಂಗೆ ಅದು ತುಂಬಾ ಇಷ್ಟ. ಅಂದ್ರೆ ನೀವು ಕತೆ ಹೇಗ್ ಸೆಲೆಕ್ಟ್ ಮಾಡೋದು ಸರ್? ಈಗ ನೀವು ನಿಮ್ ಮೂವೀಸ್ ನ ಹೇಗ್ ಸೆಲೆಕ್ಟ್ ಮಾಡ್ತೀರಾ? ಇದು ನನಗೆ ಸೂಟ್ ಆಗುತ್ತೆ ಅಂತ ಅವ್ರು ಅಪ್ರೋಚ್ ಮಾಡಿದಾಗ ಪ್ರೋಸೆಸ್ ಅದ? ಲೈಕ್ ನಂಗೆ ಯಾವಾಗ್ಲೂ ಹೇಗಂದ್ರೆ ಒಂದ್ ಕತೆ ಕೇಳಿದ ತಕ್ಷಣ ಆ ಕತೆ ನನ್ ತಲೆಯಲ್ಲಿ ಉಳಿಬೇಕು. ಒಂದ್ 4 ದಿನ 5 ದಿನ ಎಷ್ಟೇ ದಿನ ಆದ್ರೇನು ಇಡೀ ಕತೆ ಅವ್ರ ಏನೇ ಹೇಳಿದ್ರು ನಾನ್ ಆ ಕತೆ ಇನ್ನೊಬ್ಬರಿಗೆ ಹೇಳೋ ತರ ಇರ್ಬೇಕು. ಸೊ ಆ ತರ ಕೂತ್ಕೊಂಡಿದೆ ಅಂದ್ರೆ ನನ್ಗೆ ಈ ಕತೆ ಸೆಟ್ ಆಗಿದೆ ಅಂತ, ಅಂದ್ರೆ ನನ್ಗಿದೆ ಇಷ್ಟ ಇದೆ. ಸೊ ಎಷ್ಟೊಂದ್ ದಿನ ಒಂದೊಂದ್ಸಲಿ ಕತೆ ಕೇಳ್ತೀನಿ, ಬಟ್ ಅದ್ರಲ್ಲಿ ಏನು ಉಳಿಯೋದೇ ಇಲ್ಲ ಸೀನ್ಗಳು. ಅದೊಂದ್ 2-3 ದಿನ ಕಾಡ್ತಾ ಇದ್ರೆ ಅದು ಕಾಡ್ತಾ ಇದ್ರೆ ಅದು ಆಯ್ತು ಈ ಕತೆ ಚೆನ್ನಾಗಿದೆ ಅಂತ. ಬಟ್ ನಾನ್ ಯಾವ್ದು ಇದಿಡ್ಕೊಳಲ್ಲ, ಅಂದ್ರೆ ಇದೇ ಜಾನರ್ ಅಲ್ಲಿ ನೆಕ್ಸ್ಟ್ ಸಿನಿಮಾ ಮಾಡ್ಬೇಕು, ಇಲ್ಲ ಈ ತರನೇ ಕತೆ ಇರಬೇಕು, ಹೀರೋ ಕ್ಯಾರೆಕ್ಟರ್ ಹೀಗಿರ್ಬೇಕು ಅಂತ ಆ ತರ ಪ್ರೀ ಕನ್ಸೀವ್ ನೋಷನ್ಸ್ ಇಟ್ಕೊಂಡು ನಾನ್ ಕತೆ ಕೇಳಲ್ಲ. ಆತರ ಕೇಳಿದಾಗ ಏನಾಗುತ್ತೆ, ನಮ್ಗೆ ಒಂದ್ ಒಳ್ಳೆ ಕತೆ ಕೇಳಿದಾಗ್ಲೂ ಅದ್ ಚೆನ್ನಾಗಿಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಅದರಿಂದ ನಾನು ಯಾವತ್ತೂ ಅದೇ ಎಕ್ಸ್ಪೆಕ್ಟ್ ಮಾಡೋ ಬದಲು ಏನೋ ಡಿಫರೆಂಟ್ ಆಗಿ ಟ್ರೈ ಮಾಡಿ. ಸೊ ನಾನು ನಾರ್ಮಲ್ ಆಗಿ ಕತೆ ಕೇಳ್ತೀನಿ, ಬಟ್ ಅದೇ ಈ ತರ. ಅದೇ ಪೆಪೆ ಕಂಪೇರ್ ಮಾಡಿದ ಒಂಥರ ಸ್ವಲ್ಪ ಲುಕ್ ನಿಮ್ದು ಅದೇ ರೀತಿ ಅನಿಸ್ತಿದೆ, ಅಂದ್ರೆ ಅಗ್ರೆಸಿವ್ ಆಗಿ
ಆ ಚಾಲೆಂಜಿಂಗ್ ಇಲ್ಲಿ ಆಕ್ಷನ್ಸ್ ಕೂಡ ಇದೆ ಈ ಫಿಲಮ್ಸ್ ಅಲ್ಲಿ. ಪೆಪ್ಪೆ ಆಕ್ಚುಲಿ ತರ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಇದ್ರೇನು ಆ ಕ್ಯಾರೆಕ್ಟರ್ ತುಂಬಾ ಕಾಮ್, ಹ್ಮ್. ತುಂಬಾ ಜಾಸ್ತಿ ಮಾತಾಡಲ್ಲ ಜಾಸ್ತಿ. ಜಾಸ್ತಿ ಮಾತಾಡಲ್ಲ. ಇಲ್ಲಿ ಟಾಕಟಿವ್ ಜಾಸ್ತಿ ಇದೆ, ಡೈಲಾಗ್ಸ್ ಎಲ್ಲ ತುಂಬಾ ಇದೆ. ಇದ್ರಲ್ಲಿ ಎಲ್ಲ ಇದೆ. ಈ ಸೀನನ್ ಕ್ಯಾರೆಕ್ಟರ್ಗೆ ಪ್ರೀತಿ ಕೂಡ ಇದೆ, ಅಗ್ರೆಷನ್ ಕೂಡ ಇದೆ, ಲವ್ ಕೂಡ ಇದೆ. ಸೊ ಇಟ್ಸ್ ಸೀನನ್ ಕ್ಯಾರೆಕ್ಟರ್ ಒಂದ್ ಸ್ವಲ್ಪ ಮಿಕ್ಸ್ ಆಫ್ ಎಮೋಷನ್ಸ್, ತುಂಬಾ ಎಮೋಷನ್ಸ್ ಬಂದು ಹೋಗುತ್ತೆ. ಸೊ ಸೀನನ್ ಕ್ಯಾರೆಕ್ಟರ್ ಅಲ್ಲಿ ಎಲ್ಲ ಇದೆ. ಮ್ಯಾಮ್ ನಿಮ್ಗೆ ಈಗ ನಿಮ್ಮ ಕತೆ ರೋಲ್ ಅಂದ್ರೆ ಏನ್ ಕ್ಯಾರೆಕ್ಟರ್ ಇದೆ, ಅದ್ರದ್ದು ನೇಮ್ ಏನು? ಸೊ ನನ್ನ ಪಾತ್ರದ ಹೆಸರು ಬಂದು ಕುಸುಮ ಅಂತ. ಸೊ ಕುಸುಮ ಬಂದು ಒಂದು ತುಂಬಾ ಸ್ಟ್ರಾಂಗ್ ವುಮನ್. ಅವ್ರಿಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅವಳು ತುಂಬಾ ಸೈಲೆಂಟು, ಬಟ್ ಅವಳ ಉತ್ತರಗಳನ್ನೆಲ್ಲ ಅವಳು ಜೋರಾಗಿ ಹೇಳ್ಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ. ಓಕೆ. ಅವಳು ಸೈಲೆಂಟ್ ಕೂಡ ಸಮ್ ಟೈಮ್ಸ್ ಉತ್ತರ ಆಗಿರುತ್ತೆ. ಸೊ ಈ ತರದ್ ಒಂದು ಸೊ ಡೆಡ್ ಆಪೋಸಿಟ್ ಅನ್ಸುತ್ತೆ ಹೀರೋಗೂ ಹೀರೋಯಿನ್ ಕ್ಯಾರೆಕ್ಟರ್. ಅಂದ್ರೆ like ಸ್ವಲ್ಪ ಆಲ್ಮೋಸ್ಟ್ ಸೈಲೆಂಟ್, ಇಲ್ಲಿ ಸ್ವಲ್ಪ ಅಲ್ಲೇ ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಮಾಡೋದು. ಸೊ ಅಂದ್ರೆ ವಿನಯ್ ನಿಜ ಜೀವನದ ವಿನಯ್ ಕುಸುಮ ಕ್ಯಾರೆಕ್ಟರ್. ಓಕೆ, ಅವ್ರೇನು ಇನ್ಪುಟ್ಸ್ ಕೊಡ್ತಾ ಇದ್ರ ಆ ಕ್ಯಾರೆಕ್ಟರ್ಗೆ ಹಿಂಗಿರಿ ಅಂತ? ಅದ್ ನಮ್ಗೆ ಆಕ್ಚುಲಿ ನನ್ಗೆ ಇವಾಗ್ಲೇ ಗೊತ್ತಾಗಿದ್ದು ಅವಾಗ ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಗಿದೆ. ಅಂದ್ರೆ ಪ್ರೀವಿಯಸ್ ಮೂವೀಸ್ ಕಂಪೇರ್ ಮಾಡ್ರೆ ಈ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಸೊ ಅಂದ್ರೆ ನಾವ್ ಮಾಡಿರೋ ಪ್ರತಿಯೊಂದು ಸಿನಿಮಾದ ಕ್ಯಾರೆಕ್ಟರ್ ಕೂಡ ಡಿಫ್ರೆಂಟ್ ಇದೆ. ಸೊ ಈ ಸಿನಿಮಾ ಕ್ಯಾರೆಕ್ಟರ್ ಕೂಡ ನೀವು ಹೇಗ್ ಚೂಸ್ ಮಾಡ್ತೀರಾ ಈಗ ಕ್ಯಾರೆಕ್ಟರ್ ನ ಈ ಮೂವೀಸ್? ಈಗ ಸರ್ ಬಂದು ಹೇಳಲಾಗ ಕತೆ ಹೇಗೆ ಅನಿಸ್ತು, ಎಷ್ಟು ಎಕ್ಸೈಟ್ ಆಗಿತ್ತು, ಆ ಕಥೆಯಲ್ಲಿ ಏನ್ ಎಲಿಮೆಂಟ್ ಅಂತ ತುಂಬಾ ಇಷ್ಟ ಆಯ್ತು? ಅಂದ್ರೆ ಮುಖ್ಯವಾಗಿ ನನ್ಗೆ ಕತೆ ಫಸ್ಟ್ ನಾನು ಪ್ರಿಫರೆನ್ಸ್ ಕೊಡೋದು ಕತೆಗೆ. ಹ್ಮ್. ಕತೆ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂದ್ರೆ ನೆಕ್ಸ್ಟ್ ನನ್ ಕ್ಯಾರೆಕ್ಟರ್ ಹೇಗಿದೆ, ಅದು ಎಷ್ಟು ಆ ಮನ್ಸಿಗೆ ಹತ್ರ ಆಗುತ್ತೆ ಜನಕ್ಕೆ. ಥಿಯೇಟರ್ ಇಂದ ಹೋಗುವಾಗ ನನ್ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡ್ತಾರ ಅಥವಾ ಹಂಗೆ ಹೊರಟೋಗ್ತಾರ, ಮನ್ಸಲ್ಲಿ ಉಳ್ಕೊಳಲ್ವಾ, ಈ ತರದ್ ಯೋಚನೆ. ಆಮೇಲೆ ಆ ಕ್ಯಾರೆಕ್ಟರ್ ನ ಒಂದ್ಸತಿ ಕೇಳಿದ್ರೆ ಅದ್ ನಮಗ್ ಫೀಲ್ ಮಾಡೋದಕ್ ಶುರು ಮಾಡ್ತೀವಿ ಆಟೋಮೆಟಿಕ್ ಆಗಿ. ಸೊ ಆ ಒಂದು ಇದ್ರ ಬಗ್ಗೆ ಸೊ ಇದೆಲ್ಲ ನೋಡಿ. ಓಕೆ ಸರ್, ಈಗ ನೀವು ಕತೆ ಈಗ ನಾನು ನೋಡಿದಂಗೆ ಟೀಸರ್ ರಾಮಾಯಣ ಮೊದ್ಲೇ ತುಂಬಾ ವರ್ಷದಿಂದನೇ ರಿಲೀಸ್ ಆಗಿತ್ತು. ಸೊ ಇದಕ್ಕೆ ಒಂದು ಕ್ಲಾರಿಟಿ ಕೊಡ್ಬೇಕಂತಂದ್ರೆ ಯಾಕೆ ಇದು ರೀಶೆಡ್ಯೂಲ್ ಆಯ್ತು, ತುಂಬಾ ಬ್ರೇಕ್ ಆಯ್ತು ಅಂತಲ್ಲ? ಸೊ ಅದಕ್ಕೆ ಏನ್ ಹೇಳ್ತೀರಾ ಸರ್, ಆಡಿಯನ್ಸ್ ಕ್ಲಾರಿಟಿ ಕೊಡ್ಬೇಕಂದ್ರೆ ತುಂಬಾ ಡಿಲೇ ಆಗಿದ್ದು? ಸಿನಿಮಾ ಅಂದ್ರೆ ಒಂದ್ ಯಾವ್ದೇ ಒಂದು ಸ್ಕ್ರಿಪ್ಟ್ ಆಗೋದಕ್ಕೆ, ಒಂದ್ ಸಿನಿಮಾನ ಮಾಡೋದಕ್ಕೆ ಒಬ್ಬ ನಿರ್ದೇಶಕನಿಂದ ಸಾಧ್ಯ ಇಲ್ಲ. ಅದಕ್ಕೆ ನಿರ್ಮಾಪಕರು ಬೇಕು. ಆ ಕಥೆನ ನಾನು ಇಷ್ಟಪಡ್ತೀನಿ ಅಷ್ಟೇ ಇಷ್ಟಪಡುವಂತ ನಿರ್ಮಾಪಕರು ಬೇಕು. ಅವ್ರಿಗೆ ಈ ಸಿನಿಮಾ ಮಾಡಿದ್ರೆ ವರ್ಕ್ ಆಗುತ್ತೆ, ಅದು ಏನೋ ಇಷ್ಟ ಆಗ್ಬೇಕು. ಅದೇ ತರ ನಟರಿಗೆ ಇಷ್ಟ ಆಗ್ಬೇಕು, ನಟಿಯರಿಗೆ ಇಷ್ಟ ಆಗ್ಬೇಕು, ಎಲ್ಲ ಪಾತ್ರಧಾರಿಗೂ. ಅದು ಒಂದು ಗುಂಪು ಕೆಲಸ. ಸೊ ಹಾಗಾಗಿ ಇಟ್ ವಿಲ್ ಟೇಕ್ ಟೈಮ್. ಅದಾದಾಗ ಅದರಿಂದ ಒಂದಷ್ಟು ಈಗ ನಮ್ ಪ್ರೊಡಕ್ಷನ್ ಅಲ್ಲಿ ದೊಡ್ಡ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇತ್ತು. ಆ ಟೈಮ್ ಅಲ್ಲಿ ಒಂದೇ ಎರಡೆರಡು ಪ್ರಾಜೆಕ್ಟ್ ನ ಕಾನ್ಸಂಟ್ರೇಟ್ ಮಾಡೋ ಟೈಮ್ ಇರ್ಲಿಲ್ಲ. ಸೊ ಅವ್ರು ಆರಾಮ್ಸೆ ಒಂಚೂರು ಗ್ಯಾಪ್ ಕೊಟ್ಟು ಮಾಡೋಣ, ಒಂಚೂರು ಗ್ಯಾಪ್ ಬೇಕಂತ. ಸೊ ಅದು ನ್ಯಾಚುರಲ್ ಗ್ಯಾಪ್. ಅದು ನಾವೇನ್ ಬೇಕು ಅಂತ ಗ್ಯಾಪ್ ಆಗ್ಲಿಲ್ಲ. ಅದು ಅದಾಯ್ತು. ಅದೇ ಕತೆ ಉಳಿಸ್ಕೊಂಡ್ರ ಅಥವಾ ಏನಾದ್ರು ಚೇಂಜ್ ಮಾಡಿದ್ರ? ಸಿ ಕೋರ್ ಅದೇ. ಹಾ. ನಿಮ್ಗೆ ಎವ್ರಿ ಡೇ ಈಗ ನೀವೇ ಒಂದ್ 2 ವರ್ಷದಿಂದ ಹೋದ್ರೆ ನೀವೇನಾಗಿದ್ರಿ? ಅವತ್ತು ನೀವು ಏನಾದ್ರು ಕೇಳಿದ್ರೆ ನೀವು ಏನ್ ಡಿಸಿಷನ್ಸ್ ಹಾಗೆ ಹೇಳೋದು ಒಂದಿರುತ್ತೆ. ನೆಕ್ಸ್ಟ್ ಸೊ ಎವ್ರಿ ಡೇ ಎವಾಲ್ವ್ ಆದಾಗ ಪ್ರತಿಯೊಂದು ಸ್ಕ್ರಿಪ್ಟ್ ಕೂಡ ಮತ್ ಎವಾಲ್ವ್ ಆಗ್ತಾನೆ ಇರುತ್ತೆ. ನನ್ಗೆ ಇನ್ನ ಬಿಟ್ಟ ಇನ್ನ ಬರಿತಾ ಇರ್ತೀನಿ, ಪ್ರತಿದಿನ ಬದಲು ಮಾಡ್ತಾ ಇರ್ತೀನಿ. ಬಟ್ ಕೋರ್ ಐಡಿಯಾ ಅದ ಆ ತರದಾಗ. ಇದು ಬೇಸಿಕಲಿ ಅಂದ್ರೆ ಹಳ್ಳಿಲಿ ನಡೆಯೋದು ರಾಮಾಯಣ. ಸೊ ಅದು ನಿಮ್ಮ ಊರಲ್ಲಿ ಅಲ್ಲೇ ಶೂಟ್ ಮಾಡಿದೀರಾ? ನಮ್ಮೂರ್ ಸುತ್ತಮುತ್ತನೇ ಶೂಟ್. ನಮ್ಮೂರ್ ಸುತ್ತಮುತ್ತನೇ ಶೂಟ್ ಮಾಡಿ. ಈಗ ದೇವನೂರು ಅಲ್ಲೇ, ದೇವನೂರು, ನಿರ್ಘಟ್ಟ, ಕಬ್ಳಿ, ಗುಣಸಾಗರ, ಕಡೂರು, ಕಡೂರು ಆದ್ಮೇಲೆ ಚಿಕ್ಕಮಗಳೂರು, ಮುಳ್ಳಯ್ಯನಗಿರಿ ಸುತ್ತಮುತ್ತ. ಆಮೇಲೆ ಇಲ್ಲಿ ತಗಿಜ್ಕೆರೆ ಅಂತ, ಚನ್ನಪಟ್ಟಣ ಹತ್ರ ತಗಿಜ್ಕೆರೆ. ಸ್ವಲ್ಪ ಅಂದ್ರೆ ಎಷ್ಟು ದಿನ ಶೂಟ್ ಮಾಡಿದ್ರಿ? ಶೆಡ್ಯೂಲ್ ಎಷ್ಟು ಮಾಡ್ಕೊಂಡಿದ್ದೀರಿ? 65-70 days ಮಾಡಿರೋದು ಅಷ್ಟೇ. 56 days. ನಾವೆಲ್ಲ ಕಡೆ 65-70 days ಅಂತ ಹೇಳ್ತಾ ಇದೀವಿ. ಅಲ್ಲೆಲ್ಲ ಹೇಗಿದೆ ಆಗಿಲ್ಲ. ಮತ್ತೆ ಬ್ಯಾಂಗ್ಳೂರು ಡೈರಿನಲ್ಲಿ ಮೊಟ್ಟ ಮೊದಲನೇ ಸಾರಿಗೆ ಯಾವ ಸಿನಿಮಾನು ನನ್ಗೆ ಗೊತ್ತಿರಂಗೆ ಶೂಟ್ ಆಗಿಲ್ಲ. ಬೆಂಗಳೂರು ಆಲ್ ಇಂಡಿಯಾ ಡೈರಿ. ಸೊ ಅಲ್ಲಿ ಒಂದಷ್ಟು
ಪೋರ್ಷನ್ಸ್. ಪುಟ್ಟ ಸೀಕ್ವೆನ್ಸ್ ಬರುತ್ತೆ, ಆ ಪುಟ್ಟ ಸೀಕ್ವೆನ್ಸ್ ಅವಶ್ಯಕತೆ ಇತ್ತು, ಅಲ್ಲಿ ಶೂಟ್ ಮಾಡಿದ್ವಿ. ಓಕೆ ಸರ್, ಇದು ನಿಮ್ ಫಸ್ಟ್ ಫಿಲಮ್ ಹ್ಮ್. ಅಂದ್ರೆ ನೀವು ಪ್ರಿವಿಯಸ್ಲಿ ಯಾವ್ದಾದ್ರು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ದು ಹ್ಮ್. ಇಲ್ಲಿ ಅದು ಈಗ ಫಸ್ಟ್ ಫಿಲಮ್ ಅಂತ ಇದನ್ನೇ ಈ ಪ್ರಾಜೆಕ್ಟ್ ನೇ ಯಾಕೆ ತಗೋಬೇಕು ಅನ್ಸುತ್ತೆ? ಈಗ ಎರಡರಲ್ಲಿ ಹೇಳಿದ್ರಿ, ಹ್ಮ್. ಸೊ ಅದನ್ನ ಚೂಸ್ ಮಾಡಿದ್ರೆ ಇದೇ ಮಾಡ್ಬೇಕು ಅಂತಂದ್ರೆ ಪ್ರೊಡ್ಯೂಸರ್ಗೆ ಇದನ್ನೇ ಅಪ್ರೋಚ್ ಮಾಡಿದ್ದ ನೀವು ಈ ಪ್ರಾಜೆಕ್ಟ್ ನೇ, ಅಥವಾ? ಹುಡುಗಿ ನೋಡಿದ ತಕ್ಷಣ ಲವ್ ಆದ ಅಂತಲ್ಲ, ಹಾ ಹಾಗೆ. ಓಕೆ. ಲೈಫ್ ಲಾಂಗ್ ಇವ್ರ ಜೊತೆಗೆ ಅಂತ ನಂಬಿಕೆ ಆಗುತ್ತಲ್ಲ. ಅಂದ್ರೆ ವಿನಯ್ ಸರ್ ಇಟ್ಕೊಂಡೆ ಏನಾದ್ರು ಕತೆ ಆತರ ಏನೂ ಬರ್ದಿಲ್ಲ? ಇಲ್ಲ. ಇದು ಟೋಟಲ್ ಇವ್ರಿಗೆ ಹೇಗೆ ಸರ್ ಇವರೇ ಸೂಟ್ ಆಗ್ತಾರೆ ಅಂತ ನಿಮ್ಗೆ ಅನ್ಸಿದ್ದು? ಹ್ಮ್. ಅಂದ್ರೆ ನೀವು ಬರ್ಕೊಂಡಾಗ ಓಕೆ ವಿನಯ್ ಅವ್ರಿಗೆ ಇದು ಸೂಟ್ ಆಗುತ್ತೆ ಅಂತ ಅನ್ಸಿದ್ದು, ಹ್ಮ್. So, ಮೇಘ ಅವ್ರಿಗೆ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂತ? ಅದು ವಿನಯ್ ಸರ್ ತುಂಬಾ ನೋಡಿದ ತಕ್ಷಣ ಅವ್ರು ಹೀರೋ ಆ ತರದ್ದೆಲ್ಲ ಕಾಣಿಸೋದಿಲ್ಲ, ಮತ್ತೆ ಅವ್ರ ಮುಖ, ಅವ್ರ ಕಣ್ಣು ಎಲ್ಲ ಅದು ಹೆಂಗ್ ಹೇಳೋದು, ನನ್ಗೆ ಸುನಿ ಸರ್ ಮದ್ವೆಗೆ ಹೋದಾಗ ಅಲ್ಲಿ ಇದು ಹೇಳಿದ್ದೆ ನಾನು, ಬಟ್ ಆದ್ರೆ ಹೇಳ್ತೀನಿ. ಹೇಳಿ. ಸುನಿ ಸರ್ ಮದ್ವೆಗೆ ಹೋಗಿದ್ದೆ ನಾನು, ಅಲ್ಲಿ ಕಾರ್ ಪಾರ್ಕಿಂಗ್ ಅಲ್ಲಿ ನಿಂತ್ಕೊಂಡು ನಾನು ನಮ್ ಹುಡುಗನ್ಗೆ ವೆಯ್ಟ್ ಮಾಡ್ತಾ ಇದ್ದೆ, ಅವ್ನ್ ಕಾರ್ ಪಾರ್ಕ್ ಮಾಡ್ತಾ ಇದ್ದ, ಕತ್ಲೆ ಇತ್ತು, ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರೋ ಒಂದಷ್ಟು ಜನ ಪೋಲಿಯಾಗಿ ವಯಸ್ಸು ಹುಡುಗರು ಎಲ್ಲ ಸೇರ್ಕೊಂಡು ಮಾತಾಡ್ತಾ ಇದ್ರು, ನಗ್ತಾ ಇದ್ರು. ಯಾರೋ ಅಂತ ಗಮನ ಕೊಟ್ಟಿರಲ್ಲ, ಬಟ್ ಅದ್ ನಗು ಮಾತು ಇನ್ನೂ ಜೋರ್ ಆಗ್ತಾ ಇತ್ತು. ಸೊ ಆ ಟೈಮ್ ಅಲ್ಲಿ ಯಾವ್ದೋ ಒಂದ್ ಕಾರ್ ಮೂವ್ ಆಗಿ ಲೈಟಿಂಗ್ ಮೂವ್ ಆದಾಗ ಅವ್ರ ಮುಖದ ಮೇಲೆ ಬೆಳಕ್ ಬಿತ್ತು, ಅವಾಗ ಗೊತ್ತಾಯ್ತು ವಿನಯ್ ಸರ್. ಇವ್ರು ಮೋಸ್ಟ್ಲಿ ಚಂದನ್ ಅವ್ರ ಯಾರು ಗೊತ್ತಿದೆ, ಯಾರ ಮದುವೆ ಯಾರ್ಯಾರು ಇದ್ರೋ ಗೊತ್ತಿಲ್ಲ ಜೊತೆಲ್ಲ ಅವ್ರು, ನಿಮಗ್ ಗೊತ್ತಿಲ್ಲ. ನಾನು ಇವ್ರು ಮಾತಾಡ್ತಾ ಇದ್ರು, ತುಂಬಾ ಆರಾಮಾಗಿ ಮಾತಾಡ್ತಾ ಇದಾರಲ್ಲ, ಈ ಭಾಷೆ ಲೋಕಲ್ ಭಾಷೆ ಮಾತಾಡ್ತಾ ಕಮ್ಯುನಿಕೇಟ್ ಮಾಡಿದ್ರಿ ಅವಾಗ ನೋಡ್ ಆ ಮದ್ವೆಲಿ ಊಟನೇ ಮಾಡಿಲ್ಲ ಇವ್ರ ಹಿಂದೆ ಓಡಾಡ್ಕೊಂಡು ಅಲ್ಲಿವರೆಗೂ ತುಂಬಾ ಜನ ಹೀರೋಗಳಿಗೆ ನಾನು ಅಪ್ರೋಚ್ ಮಾಡಿದೀನಿ. ಅವತ್ತು ನನಗೆ ಪರ್ಫೆಕ್ಟ್ ಅಂತ ಅನಿಸ್ತು. ಸೊ ಅಲ್ಲಿ ಡಿಸೈಡ್. ವಿನಯ್ ಸರ್, ಈ ಕ್ಯಾರೆಕ್ಟರ್ಗೆ ಏನ್ ಪ್ರಿಪರೇಷನ್ ಮಾಡ್ಕೊಂಡ್ರಿ ನೀವು ಈ ಸಿನಿಮಾಗೆ ಅಂತ? ಏನಾದ್ರು ಸ್ಪೆಷಲ್ ಈ ಫೈಟ್ಸ್ ಆಗಿರ್ಬೋದು ಅಥವಾ ಸಾಂಗ್ ಆಗಿರ್ಬೋದು, ಹೇಗೆ ಪ್ರಿಪರೇಷನ್ ಇತ್ತು ನಿಮ್ಮ ಪ್ರೀವಿಯಸ್ ಮೂವಿಗೂ ಇದಕ್ಕೂ ಡಿಫ್ರೆಂಟ್ ಅಂತ? ಅಂದ್ರೆ ಇದ್ರಲ್ಲಿ ನಾವು ತುಂಬಾ ಕೋ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ವಿ. ಆಮೇಲೆ ಒಂದಷ್ಟು ಸ್ಕ್ರಿಪ್ಟ್ ರೀಡಿಂಗ್ಸ್ ಮಾಡಿದ್ವಿ, ಇಡೀ ಸ್ಕ್ರಿಪ್ಟ್ ಕೂತ್ಕೊಂಡು. ಆಮೇಲೆ ಸೊ ಈ ಕೋ ಆಕ್ಟರ್ಸ್ ಜೊತೆ ಮುಂಚೆನೆ ಒಂದು ಚಿಕ್ಕ ವರ್ಕ್ ಶಾಪ್ ತರ ಮಾಡಿದ್ರೆ, ಇಲ್ಲ ಒಂದಷ್ಟು ಕಮ್ಯುನಿಕೇಶನ್ ಮಾಡಿದಾಗ ಅದೊಂದು ಕಂಫರ್ಟ್ ಝೋನ್ ಬಿಲ್ಡ್ ಆಗುತ್ತೆ. ಇವಾಗ ನಮ್ ಜೊತೆ ಮೇಘ ಇರ್ಬೋದು, ಸೊ ಗೋಪಾಲ್ ದೇಶಪಾಂಡೆ ಅವರು ಇರ್ಬೋದು, ಯೋಗಿ. ಸೊ ಎಲ್ಲರ ಜೊತೆನೂ ಈಗ ಗೋಪಾಲ್ ದೇಶಪಾಂಡೆ ಅವ್ರನ್ನ ನಾನು ಯಾವತ್ತೂ ಮೀಟ್ ಮಾಡಿರ್ಲಿಲ್ಲ, ಆಮೇಲೆ ಮೇಘ ಅವ್ರನ್ನ ಕೂಡ ಮೀಟ್ ಮಾಡೋದಿಲ್ಲ. ಸೊ ಇವ್ರನ್ನೆಲ್ಲ ಮೀಟ್ ಮಾಡಿ ಅವ್ರ ಜೊತೆ ಡೈಲಾಗ್ಸ್ ಮುಂಚೆನೆ ಒಂದಷ್ಟು ಮಾತಾಡ್ಕೊಂಡು ಬಂದು ಆಕ್ಟ್ ಮಾಡಿದಾಗ ಅದು ಆ ಡಿಫ್ರೆನ್ಸ್ ಬೇರೆ ಅಂತ ಅನ್ಸಿತ್ತು. ಸೊ ಈ ಸಿನಿಮಾಗೆ ಈಸಿ ಆಗುತ್ತೆ ಅವಾಗ ಅಂದ್ರೆ ಸೀನ್ ಡೆಲಿವರಿ ಆಗ್ಬೇಕಾದ್ರೆ ಚೆನ್ನಾಗಿ, ಅಂದ್ರೆ ಈಸಿಗಿಂತ ಅದೊಂಥರ ಕಂಫರ್ಟ್ ಕಾಣಿಸುತ್ತೆ ನಿಮ್ಗೆ. ಆಮೇಲೆ ಇನ್ನು ರಿಯಲ್ ಅಂತ ಅನ್ಸುತ್ತೆ. ಅಂದ್ರೆ ಇದು ಹಳ್ಳಿ ಸಬ್ಜೆಕ್ಟ್ ಪೂರ್ತಿ. ಹೌದು. ಸೊ ಅದು ಹೇಗೆ ಅನಿಸ್ತು ಸರ್ ನಿಮ್ಗೆ ಹಳ್ಳಿಲಿ ಶೂಟ್ ಮಾಡಿದ್ದು? ಹಳ್ಳಿಲಿ ಶೂಟ್ ಮಾಡಿ ತುಂಬಾ ಖುಷಿ ಆಯ್ತು ನನ್ಗೆ. ಅಂದ್ರೆ ಆ ಶೂಟಿಂಗ್ ಸ್ಪಾಟ್ ಅಲ್ಲಿ ಇರಕ್ಕೆ ಒಂಥರ ಖುಷಿ ಇರ್ತಾ ಇತ್ತು. ಆಮೇಲೆ ಈ ಚಂದ್ರು ಅವರು ತುಂಬಾ ವಿಡಿಯೋಸ್ ಕಳ್ಸಿದ್ರು, ಅವ್ರ ಊರಿನ ಇಷ್ಟೊಂದು ವಿಡಿಯೋಸ್, ಆಮೇಲೆ ವಾಯ್ಸ್ ನೋಟ್ಸ್ ಗಳು, ಅಲ್ಲಿ ಹೇಗ್ ಮಾತಾಡ್ತಾರೆ. ಆಮೇಲೆ ನಾವು ಕೂಡ ಊರಿಗೆ ಹೋಗಿದ್ವಿ, ಹೋಗಿ ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿನ ಜನಗಳ ಜೊತೆ ಎಲ್ಲ ಮಾತಾಡಿ. ಆಮೇಲೆ ಈ ಸಿನಿಮಾದ ಡೈಲೆಕ್ಟ್ ಒಂದ್ ಸ್ವಲ್ಪ ಬೇರೆ ತರ ಇದೆ. ಸೊ ಯಾವ ಇದು ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ಹಾಸನ ಜಿಲ್ಲೆ ಗಡಿ ಭಾಗದಲ್ಲಿ ನಡೆಯುತ್ತೆ. ಸೊ ಆ ಡೈಲೆಕ್ಟ್ ಅಲ್ಲ, ಸೊ ಆ ಡೈಲೆಕ್ಟ್ ನ ಹಿಡಿಯಕ್ ಒಂದ್ ಸ್ವಲ್ಪ ಟೈಮ್ ಹಿಡಿತಾ ಇತ್ತು. ಸೊ ಅದರಿಂದ ಅದಕ್ಕೆ ನೀವ್ ಎಷ್ಟು ಪ್ರಿಪರೇಷನ್ ಮಾಡ್ಕೊಂಡ್ರಿ ಈ ಕ್ಯಾರೆಕ್ಟರ್? ಹಳ್ಳಿ ಸಬ್ಜೆಕ್ಟ್, ಹಳ್ಳಿ ಕ್ಯಾರೆಕ್ಟರ್ ಈ ಪ್ಲೇ ಮಾಡ್ತಾ ಇರೋದು ಅಂದ್ರೆ ಅದೇ ಇವ್ರು ಹೇಳ್ದಂಗೆ ನಾವು ವರ್ಕ್ ಶಾಪ್ಸ್ ಎಲ್ಲಾನು ಮಾಡ್ತಾ ಇದ್ವಿ. ವರ್ಕ್ ಶಾಪ್ ಆಗಿರ್ಬೋದು, ಅಲ್ಲಿ ಭಾಷೆ ಆಗಿರ್ಬೋದು, ಅದೆಲ್ಲಾನು ಕೂಡ ಸರ್ ನಮ್ಗೆ ಸೆಟ್ ಹೋಗೋಕಿನ ಮುಂಚೆನೆ ಒಂದಷ್ಟು ಎಲ್ಲಾ ಹೇಳ್ಕೊಡ್ತಾ ಇದ್ರು. ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಆಮೇಲೆ ಅಲ್ಲಿ ಹೋದ್ಮೇಲೆ ನೋಡಿ ಕಲಿಯೋದು ಒಂದಷ್ಟು ಇರುತ್ತೆ ಅಲ್ವಾ, ಆ ಹಳ್ಳಿಲಿ ಹೋಗಿ ಒಂದಷ್ಟು ನೋಡಿನೂ ಕಲಿತಾ ಇದ್ವಿ. ಅಲ್ಲಿ ಎನ್ವೈರನ್ಮೆಂಟ್ ಚೆನ್ನಾಗಿರುತ್ತೆ, ಅಂದ್ರೆ ಅಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲ ಟ್ರಾಫಿಕ್ ಆಗಿರ್ಬೋದು, ಏನೇ ಲೊಕೇಶನ್ ಅಲ್ಲೆಲ್ಲ ಅವರು ಶೂಟಿಂಗ್ ಅಲ್ಲಿ ಅವ್ರನ್ನ ಅವರು ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ರು. ನಾವ್ ಯಾವಾಗ ಪ್ಯಾಕಪ್ ಮಾಡಿದ್ರು ಅಲ್ಲಿವರೆಗೂ ಜೊತೆಗಿರೋರು, ನಮ್ಮ ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಊಟ ಆಗಿರ್ಬೋದು, ಅವೆಲ್ಲ ತಂದ್ಕೊಡೋರು. ಸೊ ಶೂಟ್ ಆದ ತಕ್ಷಣ ಆರತಿ ಮಾಡ್ತಾ ಇದ್ರು. ಸೊ ಇದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೊ ಹಳ್ಳಿಲಿ ಮಾಡೋದೇ ಒಂಥರ
ಮಜಾ. ಅಂದ್ರೆ ಅವ್ರು ಹೋಗ್ತಾ ಹೋಗ್ತಾ ಹಳ್ಳಿಲಿ ಏನಾಗ್ಬಿಟ್ಟು ಅಂದ್ರೆ ಶೂಟ್ ಮಾಡಕ್ ಶುರು ಮಾಡ್ಕೊಂಡ್ ನಾವ್ ಮಾಡುದಲ್ಲ, ಮೊದಲನೇ ದಿವಸ ಒಂದ್ 2 ದಿವಸ ಮ್ಯಾಕ್ಸಿಮಮ್ 100 ದಿವಸ ಅಷ್ಟೇ ಎಲ್ಲ ನೋಡ್ತಾ ಇದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ ಅವ್ರ ಪಾಟ್ಗೆ ಅವ್ರು ಓಡಾಡ್ತಾ ಇದ್ರು. ನಮ್ಗೆ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಲಿಟ್ರಲಿ ಜೀವನ ನಡೀತಾ ಇತ್ತು, ನಾವ್ ಅವ್ರ ಮಧ್ಯೆ ಈ ಕಥೆ ನಡೀತಾ ಇತ್ತು. ಹೌದು. ಹಂಗ ಅಲ್ಲಿ ಒಂದ್ 2-3 ದಿನ ಇದ್ರೆ ಅವರು ಅಭ್ಯಾಸ ಆಗ್ಬಿಡುತ್ತೆ, ಇವ್ರು ಹಾ. ಬರ್ತಾರೆ ಶೂಟ್ ಮಾಡ್ತಾರೆ. ಹೌದು. ಅಂದ್ರೆ ಅವ್ರ ಖುಷಿ ಹ್ಮ್ ಅದೊಂಥರ ಯಾರೋ ಶೂಟಿಂಗ್ ಬರ್ತಿದಾರೆ ಅವ್ರ ಜೊತೆಗೆ ನೋಡಕ್ಕೆ ಊರಲ್ಲಿ ಶೂಟ್ ಮಾಡ್ತಿದ್ದಾರೆ ಅನ್ನೋ ಮಾತಾಡಕ್ಕೆ ಖುಷಿ. ಹಾ. ಖುಷಿ. ಬಟ್ ಇಲ್ಲ ಅಂದ್ರೆ ಜನರಲ್ ಆಗಿ ಎಲ್ಲೇ ಶೂಟ್ ಮಾಡಿದ್ರೇನು ಒಂದ್ 3 days ತುಂಬಾ ಖುಷಿಯಿಂದ ಇನ್ವೈಟಿಂಗ್ ಆಗಿರ್ತಾರೆ. ಹಾ. 4 ದಿನದಿಂದ ಅವ್ರ ಕೆಲ್ಸಕ್ಕೆ ಒಂದ್ ಸ್ವಲ್ಪ ಹೌದು. ತಡಿದ ತಕ್ಷಣ Busy ಅವರು ಇಲ್ಲ ಸ್ವಲ್ಪ ಕಂಪ್ಲೇಂಟ್ ಅದು ಇದು ಅಂತ ಬರ್ತಾರೆ. ಬಟ್ ಇಲ್ಲಿ ಊರಲ್ಲಿ ಎಷ್ಟ್ ದಿನ ಮಾಡಿದ್ವಿ, ಒಂದ್ ದಿನಾನು ಆತರ ಇದೆ ಸಿಚುವೇಶನ್ ಬರ್ಲಿಲ್ಲ. ಹಾ, ಹಾ. ಅವ್ರು ಎಲ್ಲ ತುಂಬಾ ವೆಲ್ಕಮಿಂಗ್ ಆಗಿ. ತುಂಬಾ ವೆಲ್ಕಮಿಂಗ್ ಆಗಿ, ತುಂಬಾ ಹೆಲ್ಪ್ಫುಲ್ ಆಗಿ, ಹ್ಮ್. ಅವರು ಸಿನಿಮಾಗೆ ಎಷ್ಟು ಇನ್ವಾಲ್ವ್ ಆಗ್ಬೇಕು ಅಷ್ಟು ಇನ್ವಾಲ್ವ್ ಅವರು ಆಗಿ, Okay. ಆಮೇಲೆ ಜೊತೆಗೆ ನಮ್ಗೆ ಎಷ್ಟು ಸ್ಪೇಸ್ ಕೊಡ್ಬೇಕು ಆ ಸ್ಪೇಸ್ ಕೊಟ್ಟು ತುಂಬಾ ಚೆನ್ನಾಗಿ. ಈಗ ಸರ್ ಸಪೋರ್ಟಿಂಗ್ ಆಕ್ಟರ್ಸ್ ಅಂತ ಯಾರಿಲ್ಲ ಇವ್ರು? ಗೋಪಿ ದೇಶಪಾಂಡೆ, ಗೋಪಾಲ್ ದೇಶಪಾಂಡೆ ಅರುಣ್ ಸಾಗರ್ ಅವರು, ಅರುಣ್ ಸಾಗರ್. ಯೋಗಿ, ರಾಜವಾಡಿ ಸರ್, ಯೋಗಿ ಸರ್, ಆಮೇಲೆ ಅಶೋಕ್ ಜಂಬೆ ಅಂತ ಒಬ್ರು ಇದ್ದಾರೆ. Okay, ತುಂಬಾ ಆಮೇಲೆ ಕ್ಯಾಸ್ಟ್ ಇದೆ ಹಾಗಾದ್ರೆ. ಸೀತಾ ಕೋಟೆ ಅವರು ಇದ್ದಾರೆ. ಅಪರ್ಣ ಅವ್ರು ಇದ್ದಾರೆ. ಅಪರ್ಣ ಮ್ಯಾಮ್, ಮುಖ್ಯವಾಗಿ ಅಪರ್ಣ ಮ್ಯಾಮ್ ಯಾವಾಗ ನಾನ್ ವಿನಯ್ ಸರ್ನ ಯಾವತ್ ನನ್ ತಲೆಗೆ ಬಂದ್ರು ಅವಾಗ ಅವ್ರಿಗೆ ಅಮ್ಮ ಯಾರಾಗ್ಬೇಕು ಅನ್ನೋದು ಅದ್ ಪ್ಯಾರಲ್ ನಂಗೆ ಟಕ್ಕಂತ ಅಂದ್ರೆ ಅದಕ್ ಮುಂಚೆ ಬೇರೆ ಅನ್ಕೊಂಡಿದ್ವಿ. ಬಟ್ ವಿನಯ್ ಸರ್ ಬಂದಾಗ ನಂಗೆ ಅದು ಅವಾಗ್ಲೇ ಡಿಸೈಡ್ ಆಯ್ತು. ಬಟ್ ಅವ್ರು ಒಪ್ತಾರ ಇಲ್ಲ ಅಂತಂದ್ರು, ಅವ್ರು ಕತೆ ಸ್ಕ್ರಿಪ್ಟ್ ಕೇಳಿಲ್ಲ, ಒಪ್ಪಿದ್ರು ಅವರು. ಮತ್ತೆ ಇವ್ನಿದ್ದಾರೆ ಪ್ರಶಾಂತ್ ಹೊನ್ನಾಳಿ ಇತ್ತು ಅವ್ರ ಹುಡ್ಗ, ಅಭಿನಯ ತರಂಗ ನನ್ನ ಶಾಲೆಯಲ್ಲಿ ಅವ್ನು ನನ್ ಸೀನಿಯರ್. ಅವನೊಬ್ಬ ಇದ್ದಾನೆ. ಅವಿನಾಶ್ ಅವ್ರ ಗ್ಯಾಂಗ್ಸ್ ಅಲ್ಲ, ಇದು ಬೇಸಾಬ್ ಬೋರಾಪುರ, ಬೇಸಾಬ್ ಬೋರಾಪುರ ಹೀರೋ 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 ಮಾಡಿದ್ರು ಕೂಡ ಅವನು ಸಪೋರ್ಟಿಂಗ್ ರೋಲ್ ಗೆ ಮಾಡ್ತಿದ್ದಾರೆ. ಹಾ ಸಪೋರ್ಟಿವ್ ಅಂದ್ರೆ ಹೋಲ್ ಸ್ಕ್ರಿಪ್ಟ್ ಇಷ್ಟ ಆಯ್ತು. ಎಲ್ಲಾದ್ರು ಒಂದು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ರೋಲೇ ಇರುತ್ತೆ. ಆತರ ಅಂದ್ರೆ ಇನ್ನೊಂದಷ್ಟು ಜನ ನಾನು ಹೇಳ್ಬೇಕಂತ ಹೇಳಿದ್ರೆ ಇವ್ರಿದ್ದಾರೆ, ಅಶೋಕ್ ಜಂಬೆ ಸರ್ ತುಂಬಾ ಅದ್ಭುತ ನಟ, ಅವ್ರಿದ್ದಾರೆ. ಅವಿನಾಶ್ ರೈ ಅಂತ, ಅವಿನಾಶ್ ರೈ ಜೊತೆ ಮಾತೇ ಚಂದ. ಅವನು ಅಷ್ಟು ಅವರೊಂದು ತುಂಬಾ ಒಳ್ಳೆ ಥಿಯೇಟರ್ ಆರ್ಟಿಸ್ಟ್. ತುಂಬಾ ಟೈಮ್ಗೆ ಆಕ್ಚುಲಿ ಸಿಗಲ್ಲ ಅವ್ರು. ತುಂಬಾ ಥಿಯೇಟರ್ ಮಾಡ್ತಿರ್ತಾರೆ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್. ಓಕೆ. ಸೊ ಬಟ್ ಅವರು ಕೂಡ ಬಂದು ನಮ್ ಸಿನಿಮಾಲಿ ಒಂದು ಕ್ಯಾರೆಕ್ಟರ್, ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ರು. ಅವರು ವೆರೈಟಿ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಕ್ಟರ್ಸ್. ಗೋಮನಹಳ್ಳಿ ಮಂಜಣ್ಣ, ಜಹಾಂಗೀರಣ್ಣ ಇದ್ದಾರೆ. ಜಹಾಂಗೀರಣ್ಣಂಗೂ ಅವರು ಅಷ್ಟೇ ಸ್ಕ್ರಿಪ್ಟ್ ಚೆನ್ನಾಗಿತ್ತು ಅಂದ್ರೆ ಅವರೆಲ್ಲ ಎಷ್ಟು ಇನ್ವಾಲ್ವ್ ಆಗ್ತಾರೆ ಅಂದ್ರೆ ಬೇರೆಲ್ಲ ಮರ್ತೋಗ್ತಾರ ಅವ್ರು. ಜಹಾಂಗೀರಣ್ಣ, ಆಮೇಲೆ ನಮ್ಮ ಗುರುಮೂರ್ತಿ ಮಾಡುತ್ತಾರೆ, ಅದೇ ಗೋಮನಹಳ್ಳಿ ಅವ್ರಿದ್ದಾರೆ. ಆಮೇಲೆ ಇವನು ವಿಠಲ್ ಪರೇಟ್ ಅಂತ ಇದೆ, ವಿಠಲ್ ಪರೇಟ್. ಅವನು ಇದು ಉತ್ತರ ಕರ್ನಾಟಕ ರಂಗಭೂಮಿಲಿ ಬಹಳ ಒಳ್ಳೆ ಹೆಸರಿದೆ ಅವ್ರಿಗೆ. ಅವ್ರು ಮಾಡ್ತಾರೆ. ಅಚ್ಯುತಣ್ಣ ಇದ್ದಾರೆ, ಅಚ್ಯುತ್ ಅವರು ಇದ್ದಾರೆ. ತುಂಬಾ ಪಾತ್ರಧಾರಿಗಳಿದ್ದಾರೆ. ಈಗ ಟೆಕ್ನಿಷಿಯನ್ಸ್ ಅಂತಂದ್ರೆ ಸರ್ ಸಿನಿಮಾಟೋಗ್ರಾಫರ್ ಸಂತೋಷ್ ಅವ್ರು ಮಾಡಿದ್ದಾರೆ. ಅದನ್ನು ಹೇಳ್ತೀನಿ. ಅದಕ್ಕೆ ಮುಂಚೆ ಆಮೇಲೆ ಇನ್ನೊಂದು ಪುಟ್ಟ ಪಾತ್ರ ಮಾಡಿದ್ದಾರೆ. ಆ ಪುಟ್ಟ ಪಾತ್ರ ಆದ್ರೂ ಕೂಡ ಇಡೀ ಸ್ಕ್ರಿಪ್ಟಿಗೋಸ್ಕರ ನಮ್ಮ ರಾಮರಾಮರೇ ಡೈರೆಕ್ಟರ್, ನಮ್ಮ ಸ್ನೇಹಿತ ಸತ್ಯಪ್ರಕಾಶ್ ಅವ್ರು ಮಾಡಿದ್ದಾರೆ. ಅವರು ಮಾಡಿದ್ದಾರೆ. ಅಂದ್ರೆ ಅವ್ರು ನಮ್ಮ ಊರ್ ಕಡೆ ಅವರು, ಅವ್ರು ನನ್ನ ಕಿಲೋಮೀಟರ್ ದೂರ. ಸೊ ಆ ಭಾಷೆ ಮತ್ತೆ ಅಲ್ಲಿದ್ದು ಅವ್ರಿಗೆ ಗೊತ್ತಾಯ್ತು. ನಾನು ಇದನ್ನ ಏನೋ ನಿಮ್ಗೆ ಏನಕ್ಕೆ ಇದ ಕೊಟ್ಬಿಡ್ತೀನಿ ಆತರ ಅಲ್ಲ, ನೋಡಿ ನೀವ್ ಈ ಪಾತ್ರ ನೀವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದೆ. ಅವ್ರು ನೋಡಿ ಅವ್ರಿಗೆ ಮೊದ್ಲೇ ಒಂದಷ್ಟು ಕೆಲ್ಸ ಗೊತ್ತಿತ್ತು, ಮತ್ತೆ ಸ್ಕ್ರಿಪ್ಟ್ ಎಲ್ಲ ಗೊತ್ತಿತ್ತಲ್ಲ, ಅವ್ರು ಮಾಡಿದ್ದಾರೆ. ಸರ್ದಾರ್ ಸತ್ಯ ಅವರು ತುಂಬಾ ದೊಡ್ಡ ಕಾಸ್ಟ್ ಆಕ್ಚುಲಿ, ತುಂಬಾ ಜನ ಇದ್ದಾರೆ. ಆಕ್ಚುಲಿ ಒಂದು ಹಳ್ಳಿ ಕತೆ ಹೇಳ್ಬೇಕಂದ್ರೆ ಅಷ್ಟು ಕ್ಯಾರೆಕ್ಟರ್ಸ್ ನಿಮ್ಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನೋಡ್ಬೋದಾಗತ್ತೆ ಇಲ್ಲಿ. ಅದು ಆಕ್ಚುಲಿ ಒಂದು ಒಳ್ಳೆ ಪ್ರೊಸೆಸ್. ಏನಂದ್ರೆ ತುಂಬಾ ಕ್ಯಾರೆಕ್ಟರ್ಸ್ ಇದ್ದಾಗ ಜನಕ್ಕೂ ಅದು ಇನ್ನೊಂದು ಸ್ಟೋರಿ ನಡೀತಾ ಇದೆ, ತುಂಬಾ ಇನ್ನೂ ಎಂಟರ್ಟೈನಿಂಗ್ ಆಗಿರುತ್ತೆ. ಒಂದಷ್ಟು ಜನ ಸಿನಿಮಾನ ತಗೊಂಡೋದಾಗ ಒಟ್ಟು. ಹೌದು, ನನ್ಗೆ ಹಂಗೆ ಪಾತ್ರಗಳು ದಂಡಿ ಬೇಕು ನಂಗೆ. ಸ್ಕ್ರಿಪ್ಟ್ ನೀವು ಚೇಂಜಸ್ ಅಂತ ಹೇಳಿದ್ರು, ಅದ್ರ ಜೊತೆಗೆ ನೀವು ಒಬ್ಬರೇ ಮಾಡ್ತಿದ್ರ ಅಥವಾ ನಿಮ್ಮ ಜೊತೆ ಅಸೋಸಿಯೇಟ್ಸ್? ನಾನು ಫಸ್ಟ್ ನನ್ನ ತಲೆಯಲ್ಲಿರೋದೆಲ್ಲ ಬರ್ಕೊಂಡ್ಬಿಡ್ತೀನಿ. ಯಾವುದೇ ಒಂದ್ ಸ್ಕ್ರಿಪ್ಟ್ ವರ್ಷಾನ್ಗಟ್ಲೆ ತಲೆಯಲ್ಲಿ ಇರುತ್ತೆ. ಅದು ಮೋಲ್ಡ್ ಆಗ್ತಾ 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 ನಿಮ್ಗೆ ಹೋಲ್ಡ್ ಸಿಗೋದು ತುಂಬಾ ಟೈಮ್ ತಗೊಳುತ್ತೆ. ಮನ್ಸಲ್ಲೇ ಇರುತ್ತೆ, ಬರೀ ನೋಟ್ಸ್ ಅಲ್ಲೇ ಇರುತ್ತೆ, ಹಂಗೆ ಇರುತ್ತೆ. ಅಲ್ಲೆಲ್ಲ ಒಂದೊಂದ್ ದೃಶ್ಯ ಮಾತು ಹಂಗ್ ಬರ್ತಾ ಇರುತ್ತೆ. ಅದು ಅದ್ ಯಾವಾಗ್ಲೂ ಒಂದ್ ಸಿಗುತ್ತೆ ಗ್ರಿಪ್, ಅದ್ ಗೊತ್ತಾಗಲ್ಲ. ಅದ್ ಸಿಕ್ತಾಗ ನಂದೊಂದ್ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಮೊದಲನೇ ಓಪನಿಂಗ್ ದೃಶ್ಯ ಸಿಗೋದ್ ದೊಡ್ಡ ಪ್ರಾಬ್ಲಮ್.
ಅದ್ ಸಿಗ್ದಲ್ಲ ಓದಾಡ್ತೀನಿ, ಮಿಕ್ಕಿದ್ದೆಲ್ಲ ಇರುತ್ತೆ ರಾಶಿ. ಸ್ಕ್ರೀನ್ ಪ್ಲೇ ಎಲ್ಲ ಹಾ ಬರ್ಕೊಂಡಿರ್ತೀವಿ ಸ್ಟಾರ್ಟ್ ಎಲ್ಲ ಇರುತ್ತೆ. ಅದ್ರ ಓಪನಿಂಗ್ ದೃಶ್ಯ ಸಿಗೋದ್ ನಂಗೆ ದೊಡ್ಡ ತಲೆನೋವು. ಅದೊಂಥರ ಪ್ರೊಡಕ್ಷನ್ ಆಗಿರೋ ಆತರ ಅಲ್ಲ, ಆತರ ಅಲ್ಲ. ಅದ್ರ ಓಪನಿಂಗ್ ಮೊದಲನೇ ದೃಶ್ಯ ಈಗ ನಿಮ್ದ ಇಂಟರ್ವ್ಯೂ ಸ್ಟಾರ್ಟ್ ಹೆಂಗ್ ಶುರು ಮಾಡೋದಂತ ಇರುತ್ತಲ್ಲ, ಅದು ತರ ಸಖತ್ ತಿಂಗ್ಳಂಗಟ್ಲೆ ಎಸಾಡ್ಬಿಡುತ್ತೆ ಸರ್ ಒಂದ್ ಟೈಮ್. ಆ ತರ ಎಲ್ಲ ಆಗುತ್ತೆ. ಸೊ ಅದೊಂದ್ ಸತಿ ಸಿಕ್ಬಿಡ್ತು ಅಂದ್ರೆ ನನಗೆ ಮ್ಯಾಕ್ಸಿಮಮ್ 3 ತಿಂಗಳಲ್ಲಿ ಫುಲ್ ಸ್ಕ್ರಿಪ್ಟ್ ಮುಗಿಸ್ತೀನಿ. ಬಟ್ ಆ ಬರವಣಿಗೆ ಆದ್ಮೇಲೆ ನನ್ ತೃಪ್ತಿ ಆಗೋಷ್ಟು ಬರ್ಕೊಂಡು ಅದ್ರ ಮೇಲೆ ನಾನು ಆಮೇಲೆ ಬೇರೆಯವರಿಗೆ ಓದೋದಕ್ಕೆ ಕೊಡ್ತೀನಿ, ಅವ್ರ ಅಭಿಪ್ರಾಯಗಳು ತಗೊಳ್ತೀನಿ. ಆಮೇಲೆ ಅವ್ರ ಎಲ್ಲ ಅಭಿಪ್ರಾಯಗಳು ಕೊಟ್ಟಾದ್ಮೇಲೆ ಅದ್ ನೋಡಿದಾಗ ನಂಗೆ ಏನಾರ ಅನ್ಸಿದ್ರೆ ಮೊದ್ಲೇ ಬದಲಾವಣೆ ಮಾಡ್ಕೊಂತೀನಿ, ಇಲ್ಲಾಂದ್ರೆ ನಾ ಮಾಡಲ್ಲ. ನನ್ ರೈಟಿಂಗ್ ನಾನೇ ಮಾಡ್ತೀನಿ. ಅಸೋಸಿಯೇಟ್ಸ್ ಬಗ್ಗೆ ಹೇಳ್ತಾ ಇದ್ರಿ, ನಿಮ್ಮ ಟೀಮ್ ಅಲ್ಲಿ ಯಾರ್ಯಾರಿದ್ದಾರೆ? ನನ್ನ ಟೀಮಲ್ಲಿ ನಾಗೇಶ್ ಹೆಬ್ಬೂರು ನನ್ ಸ್ನೇಹಿತ. ನಾಗೇಶ್ ಹೆಬ್ಬೂರು ಅವನಿಗೆ ಸ್ಕ್ರಿಪ್ಟ್ ಹಿಂಗೆ ಮಾಮೂಲಿ ಎಲ್ಲಾ ಫ್ರೆಂಡ್ಸ್ ಗಳಾದಾಗ ಅವನಿಗೆ ತುಂಬಾ ಸ್ಕ್ರಿಪ್ಟ್ ಇಷ್ಟ ಆಯ್ತು. ಈ ಸ್ಕ್ರಿಪ್ಟ್ ಜೊತೆ ಜರ್ನಿ ಹೆಂಗಿದೆ ಅಂದ್ರೆ, ನಾನು ವಿನು ಸರ್, ಪೂರ್ಣ ಎಲ್ಲ ಒಟ್ಟೊಟ್ಟಿಗೆ ಒಂದ್ ಚಿಕ್ಕ ಹತ್ತದ್ನೇ ಅವ್ನ್ ನನ್ಗೆ ಒಂದ್ 20 ವರ್ಷದ ಸ್ನೇಹಿತ. ಸೊ ಅಲ್ಲಿಂದಲೂ ಇದೆ. ಸ್ಕ್ರಿಪ್ಟ್ ಜೊತೆಗೆ ಅವನು ಜರ್ನಿ ಮಾಡ್ಕೊಂಡ್ ಬಂದೇನೆ. ಅವ್ನ್ ಪಾಪ ಅವ್ನ್ ಸಿನಿಮಾ ಮಾಡ್ಬೋದಾಯ್ತು ಈ ಗ್ಯಾಪ್ ಅಲ್ಲಿ. ಸೊ ಹೆಂಗೆ ಅಂದ್ರೆ ಇನ್ನೇನು ಅವ್ನ್ ಸಿನಿಮಾ ಮಾಡ್ಬೇಕು ಅಂತ ಓಡ್ತಾ ಇದ್ದ ಅಷ್ಟೊತ್ತಿಗೆ ಮತ್ತೆ ಗ್ರಾಮೀಣ ಪ್ರೊಡ್ಯೂಸರ್ ಸಿಗರು. ಸೊ ಅವನು ಆ ಜರ್ನಿನಲ್ಲಿ ಇದ್ದಾನೆ. ಸ್ಕ್ರಿಪ್ಟ್ ಡಿಸ್ಕಷನ್ ಅಲ್ಲಿ ಈಗ ಹೇಳಿದ್ನಲ್ಲ, ಈಗ ನಾನೇನಾರು ಬರ್ದ್ರೆ ಅದನ್ನ ಎದುರುಗಡೆ ಯಾರು ತುಂಬಾ ನೇರವಾಗಿ ಹೇಳಿರ್ಬೇಕು. ಅದ್ರಲ್ಲಿ ನಾಗೇಶ್ ಪಾಲ್ ತುಂಬಾ ದೊಡ್ಡದಿದೆ. ಅವ್ನು ತುಂಬಾ ನೇರವಾಗಿ ಹೇಳೋನು ನನ್ಗೆ, ಏನ್ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಇದ್ ಹೆಂಗ್ ಮಾಡ್ಬೋದು, ಹಂಗ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಅವ್ನು ನನ್ಗೆ ಎಷ್ಟು ಗೊತ್ತೋ ಅಷ್ಟು ಅವನ್ಗೂ ತುಂಬಾ ಆಳವಾಗಿ ತಿಳ್ಕೊಂಡಿದ್ದೆ. ಅವ್ನ್ ಪ್ರತಿ ವಿಷಯದಲ್ಲೂ ಇದ್ದಾನೆ. ಲೊಕೇಶನ್ ನೋಡಿದ್ರಿಂದ ಹಿಡಿದು ಆರ್ಟಿಸ್ಟ್ ಸೆಲೆಕ್ಷನ್ ಇಂದ ಹಿಡಿದು ಮ್ಯೂಸಿಕ್ ಎಲ್ಲಾ ಕೆಲಸದಲ್ಲೂ ಅವನಿದ್ದಾನೆ. ಅವನ ಜೊತೆನಲ್ಲಿ ಶಂಕರ್ ಪಿ ಬಂಡೆ, ಅವನು ಒಳ್ಳೆ ಸೂಪರ್ ಟ್ಯಾಲೆಂಟೆಡ್ ಹುಡುಗ, ಒಳ್ಳೆ ಕೆಲಸ ಗೊತ್ತಿರೋ ಹುಡುಗ ಅವನು ಇದ್ದಾನೆ. ಮತ್ತೆ ಭರತ್ ಗೋಪಿ ಕೃಷ್ಣ ಅಂತ ಅವನು ಇದಾನೆ ಜೊತೆನಲ್ಲಿ. ಸೊ ಇದ್ರ ಜೊತೆನಲ್ಲಿ ಇನ್ನೊಂದಷ್ಟು ಜನ ಅಳುಬ್ರು ಹುಡುಗರಿದೆ. ಮೋಹನ್ ಅಂತ, ಮೋಹನ್ ಕೊಕ್ಕನಘಟ್ಟ, ಮೋಹನ್ ರಾಮ್ ಅಂತಾನೆ, ರಾಮ್ ಮೋಹನ್ ಅಂತ ಹೆಸರು ಉಟ್ಕೊಂಡಿದ್ದಾನೆ. ಅವನು ಹಾಸನದ ಹುಡುಗ ಅವನು. ಸೊ ಅವನ್ ಇದಾನೆ. ಮತ್ತೆ ಈ ಹೆಂಗೆ ಅಂದ್ರೆ ಪ್ರತಿ ಹಳೆ ಪ್ರೊಡ್ಯೂಸರ್ ಇದ್ದಾಗ ಒಂದಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದ್ 20 ಜನ ಆಗಿದಾರೇನಪ್ಪ ಇದಕ್ಕೆ. ಅವರೇ ಕಂಟಿನ್ಯೂ ಆಗಿದೆ. ಅವರೆಲ್ಲ ಅಲ್ಲಲ್ಲಿ ಮಾಡ್ತಾ ಹೋಗಿದ್ದಾರೆ. ಮೈಸೂರಲ್ಲಿ ಒಬ್ಬ ಇವನು ಮೈಸೂರು ಹುಡುಗ ಒಬ್ಬ ಇದ್ದ, ಮಹೇಶ್ ಅಂತ, ಅವನು ಕೀರ್ತಿ ಅಂತ ಒಬ್ಬ ಹುಡುಗ ಇದ್ದ. ಆಮೇಲೆ ಇನ್ನೊಂದ್ ತಕ್ಷಣಕ್ಕೆ ಇವನು ಶಶಾಂಕ್ ಹುಡುಗ. ಅಂದ್ರೆ ಎಲ್ಲ ಒಂದ್ 20 ಜನ ಹುಡುಗರಿದ್ದಾರೆ. ಇಷ್ಟು ಒಂದೊಂದು ಸರಿನೂ ಇದಾಗಿದ್ರೆ ಅದ್ರಲ್ಲಿ ಕಂಟಿನ್ಯೂ ಆಗಿರೋದು ನಾಗೇಶ್ ಹೆಬ್ಬೂರು, ಭರತ್ ಗೋಪಿಕೃಷ್ಣ, ಮತ್ತೆ ಶಂಕರ್ ಪಿ ಬಂಡೆ, ಆಮೇಲೆ ಶಶಾಂಕು, ಮಾರುತಿ. ಸೊ ಇವೆಲ್ಲಾ ಹುಡುಗರು ಕೂಡ ಇವ್ರು ಯಾರು ಗ್ರಾಮೀಣ ಸಿನಿಮಾನ ಅವ್ರದಂತ ಫುಲ್ ಎಲ್ಲ ಅವ್ರವ್ರ ಡಿಪಾರ್ಟ್ಮೆಂಟ್ ಬಂದ್ ಗುದ್ದಾಡೋರು. ಸಾರ್ ಇಲ್ಲಿ ಹಿಂಗಿಲ್ಲ, ಇದಿಕ್ಕಿಲ್ಲ, ಆ ತರ ಬೇಕು, ಈ ತರ ಬೇಕು ಅಂತ. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡಿದ್ವು. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಪಾಲು ತುಂಬಾ ದೊಡ್ಡದು ಇದೆ ಗ್ರಾಮೀಣದಲ್ಲಿ. ತುಂಬಾ ಎಲ್ಲಾ ಕ್ಷಣದಲ್ಲೂ ಕೂಡ ನನಗೆ ತುಂಬಾ ಬೆಂಬಲವಾಗಿ ನಿಂತಿದ್ದಾರೆ. ಅದ್ರಲ್ಲಿ ನಾನು ನಾಗೇಶ್ಗೆ ಮುಖ್ಯವಾಗಿ ಶಂಕರ್ ಪಿ ಬಂಡೆಗೆ, ಭರತ್ ಗೋಪಿಕೃಷ್ಣ, ಇವ್ರು 3 ಜನ ಅಂತೂ ನನ್ಗೆ ರಾಕ್ಷಸರ ತರ ನಿಂತ್ಕೊಂಡಿದ್ದಾರೆ. ಜೋಲ್ ಅಷ್ಟು ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಸ್ಕ್ರಿಪ್ಟ್ ವೈಸ್ ಕೂಡ ಡಿಸ್ಕಷನ್ ಕೂತ್ಕೊಳ್ಳೋರು. ಇವನ್ ಸೆಟ್ ಅಲ್ಲೂ ಕೂಡ ಅವ್ರವ್ರ ಡಿಪಾರ್ಟ್ಮೆಂಟ್ ಅವ್ರು ಬಂದ್ರೆ ಒಂದು ಚೂರು ಎಲ್ಲೂ ಏನೇ ಪ್ರಾಬ್ಲಮ್ ಬಂದ್ರು ನನಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಕ್ ಬಿಡ್ತಾನೆ ಇರಲಿಲ್ಲ. ಎಸ್ಪೆಷಲಿ ನಾಗು ಬಿಡ್ತಾನೆ ಇರಲಿಲ್ಲ ನನಗೆ. ಅವ್ನಿಗೆ ಏನ್ ಹೇಳ್ಬಿಡಿತ್ತು, ಅವ್ರೆಲ್ಲ ಪ್ರಾಬ್ಲಮ್ ಎಲ್ಲ ಆಗಿ ಸಾಲ್ವ್ ಆದ್ಮೇಲೆ ಬಂದ್ ಹೇಳೋರು, ಈ ಮೊದ್ಲೇ ಹೇಳೋದಲ್ಲ ಮಾಡೋಣ ಹತ್ರ. ಆತರ ನಿಮ್ ಹಂತಕ್ಕೆ ತರ್ತಿರ್ಲಿಲ್ಲ ಅವ್ರು, ತರ್ತಾನೆ ಇರ್ಲಿಲ್ಲ. ತುಂಬಾ ರೇರ್ ಆತರ ಬರೋದು. ನಾಗು ಅಲ್ಲೇ ಸಾಲ್ವ್ ಮಾಡ್ತಿದ್ದ. ಸೊ ಅವರೇ ಡೈರೆಕ್ಟರ್ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ರು. ಮಾಡೋಣ ನಾಗು ಅವ್ನಿಗೆ ನಮ್ಮ ಊರು ಹೋಗಿ ಬಂದು ತುಂಬಾ ಎಲ್ಲ ಸ್ನೇಹಿತರಾಗಿದ್ರು. ಮತ್ ನನ್ಗೆ ಏನ್ ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು ನಾಗುಗೆ. ಅವ್ನ್ ಯಾವ್ದಾರು ಒಂದು ಅವ್ರ ಡಿಸಿಷನ್ ತಗೊಳ್ಳೋಂತ ಸಿಚುವೇಶನ್ ಬಂದ್ರೆ, ಚಂದ್ರುಗ್ ಇದು ಇಷ್ಟ ಆಗಲ್ಲ, ಗೊತ್ತಾಗಲ್ಲ, ತೆಗ್ದು ಬಿಟ್ಬಿಡು ಪಕ್ಕದಲ್ಲಿ ಅಂತ. ಆ ಲೆವೆಲ್ಗೆ ಅವ್ನಿಗೆ ಮೈಂಡ್ ಸೆಟ್ ಗೊತ್ತಾಗ್ಬಿಟ್ಟಿತ್ತು. ನಾಗುಗ ಅದು ತುಂಬಾ ಚೆನ್ನಾಗಿ ಗೊತ್ತಾಗಿತ್ತು. ಸೊ ನಮ್ಮ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರಿಗೆ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಮೇಡಮ್, ನೀವು ಈ ಸಿನಿಮಾದಲ್ಲಿ ಡ್ಯಾನ್ಸ್, ಈಗ ಒಂದು ಸಾಂಗ್ ಕೂಡ ಬೆಂಕಿ ಸಾಂಗ್ ತುಂಬಾ ಹಿಟ್ ಆಗಿದೆ. ಸೊ ಅದ್ರ ಬಗ್ಗೆ ಹೇಳ್ತೀರಾ? ಸಾಂಗ್ಸ್ ಬಗ್ಗೆ
ನಿಮ್ಗೆ ಯಾವ ಫೇವ್ರೆಟ್ ಸಾಂಗ್ ಇದ್ರಲ್ಲಿ ನನ್ಗೆ ಏನೇ ಹೇಳು ಕುಸುಮ. ಏನ್ ಹೇಳಕ್ okay. ಅದು ತುಂಬಾ ಫೇವ್ರೆಟ್ಸ್ ಸರ್ ನಿಮ್ಗೆ. ನನಗೆ ಇದ್ರಲ್ಲಿ ಒಂದು ಜಾತ್ರೆ ಹಾಡು ಹಾ. ಆ ಹಾಡು ತುಂಬಾ ಇಷ್ಟ. ದೇವನೂರಲ್ಲಿ ಒಂದು ಜಾತ್ರೆ ತುಂಬಾ ವರ್ಷದಿಂದ, ತಲಾಂತರದಿಂದ. ಸೊ ಆ ಜಾತ್ರೆ ಒಂದು ಹಾಡ್ ಮಾಡಿದ್ರು. ಹಾ. ಆ ಜಾತ್ರೆ ಸೆಲೆಬ್ರೇಷನ್. ಸೊ ಅದರಲ್ಲಿ ತುಂಬಾ ಒಳ್ಳೆ ತಮಟೆ ಬೀಟ್ ಕೊಡ್ತು. ಸೊ ಅದನ್ನ ಆಕ್ಚುಲಿ ಒಂದು ಎಷ್ಟೋ ಜನ ತಮಟೆ ಬಾರ್ಸೋರ್ನ ಒಂದು ಗೋಡೌನ್ ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲ ಗೋಡನಲ್ಲ, ಇದ್ರಲ್ಲಿ ಮಾನಸ ಗಂಗೋತ್ರಿ ಮೈಸೂರಲ್ಲಿ ಹಾ. ನಾವು ಓಪನ್ ಸ್ಪೇಸ್ ಅಲ್ಲಿ ನನ್ಗೆ ಜಾತ್ರೆ ಹಾಡಂತ ಬಂದ ತಕ್ಷಣ ನನ್ಗೆ ಅದನ್ನ ಕ್ಲೋಸ್ಡ್ ರೂಮ್ ಅಲ್ಲಿ ರೆಕಾರ್ಡ್ ಮಾಡಬಾರ್ದು ಅಂತ ನಾವು ಡಿಸೈಡ್ ಮಾಡಿ, ನಾನು ಪೂರ್ಣ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ ಅವರು ಡಿಸೈಡ್ ಮಾಡಿದ್ವಿ. ಸೊ ಅವಾಗ ನಾವೇನ್ ಮಾಡಿದ್ವಿ ಅಂದ್ರೆ ಆತರ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಏನೇನ್ ಬೇಕೈತೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆ ರಿಯಲ್ ಇನ್ಸ್ಟ್ರೂಮೆಂಟ್ ಎಲ್ಲ ಬಡ್ಸೋರ್ನೆ ಕರ್ಕೊಂಡು ಹೋಗಿ ಮೈಸೂರು ಮಾನಸ ಗಂಗೋತ್ರಿನಲ್ಲಿ ಒಳಗಡೆ ಓಪನ್ ಸ್ಪೇಸ್ ಅಲ್ಲಿ ಅಲ್ಲಿ ಬಾರಿಸಿ ಎಲ್ಲ ರೆಕಾರ್ಡ್ ಮಾಡಿದ ಹಾಡು. ಮಾಡಿದೀರಾ ಒಂದು ಹೊಸದಾಗಿ. ಆತರ ಅದು ಪೂರ್ಣ ಅವ್ರಿಗೆ ಅವ್ರು ತುಂಬಾ ಚೆನ್ನಾಗಿ ನನ್ಗೆ ಏನ್ ಬೇಕು ಅಂತ ಹೇಳಿದಾಗ ಅವರು ಹಳ್ಳಿ ಲೈಫ್ ತುಂಬಾ ಚೆನ್ನಾಗಿ ಗೊತ್ತು ಅವ್ರಿಗೆ, ಜನಪದ ತುಂಬಾ ಚೆನ್ನಾಗಿ ಗೊತ್ತು ಅವ್ರಿಗೆ. ಸೊ ಹಾಗಾಗಿ ಅವರು ಲಿರಿಕ್ಸ್ ನೀವು ಹಾ. ಲಿರಿಕ್ಸ್ ಆ ಹಾಡನ್ನ ನಾವು ಪ್ರೊಫೆಸರ್ ಕೃಷ್ಣೇಗೌಡರು ಸರ್ ಬರ್ದಿದ್ದಾರೆ, ಅವ್ರು ಬರ್ದಿದ್ದಾರೆ. ಸೊ ಅದ್ರಲ್ಲಿ ಒಂದಷ್ಟು ಏನೋ ಒಂದ್ 2-3 ಲೈನ್ ನಾನು ಆ ತರದ್ದೇನೋ ಇತ್ತು, ಅದನ್ನ ಅಷ್ಟೇ ಐಡಿಯಾ ಕೊಟ್ಟೆ. ಮುಂದಕ್ಕೆ ಬರೆಯಕ್ಕೆ ಅಷ್ಟೊಂದೆಲ್ಲ ಹಾಡು ಬರೆಯೋಷ್ಟು ನನ್ಗೆ ಈಗ ತಾಳ್ಮೆ ಟ್ಯಾಲೆಂಟ್ ಇಲ್ಲ. ಅದು ಬೇರೆನೆ ಕಷ್ಟ. ಮೀಟ್ರಿಂಗ್ ಮ್ಯಾಟರ್ ಬರೆಯೋದು ತುಂಬಾ ಕಷ್ಟ. ಅದನ್ನ ಪ್ರೊಫೆಸರ್ ಕೃಷ್ಣೇಗೌಡರು ಸರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ, ಬಹಳ ಸೊಗಸಾಗಿದೆ ಹಾಡು. ಮೋಸ್ಟ್ಲಿ ರಿಲೀಸ್ ಆದ್ಮೇಲೆ ಸೂಪರ್ ಹಿಟ್ ಆಗುತ್ತೆ ಅದು. ಮೋಸ್ಟ್ಲಿ ನಮ್ಮ ಟ್ರೇಲರ್ ಎಲ್ಲ ಅದ್ರದ್ದೊಂದು ಸ್ವಲ್ಪ ಜಲಕ್ ಕಾಣಿಸುತ್ತೆ, ಅದಷ್ಟು ಜಲಕ್ ಕಾಣಿಸುತ್ತೆ. ಸೊ ಅದು ತುಂಬಾ ತುಂಬಾನೇ ಇಷ್ಟ ಆಗಿದೆ. ಮೇಡಮ್ ನಿಮ್ಗೆ ಟಫೆಸ್ಟ್ ಸೀನ್ ಅಂದ್ರೆ ಯಾವ್ದು ಆಕ್ಟ್ ಮಾಡಿ ಈ ಸಿನಿಮಾದಲ್ಲಿ ನಿಮ್ಗೆ ಎಮೋಷನಲಿ ಅಥವಾ ಅಂದ್ರೆ ಈ ಚಾಲೆಂಜಿಂಗ್ ಸಿನಿಮಾದಲ್ಲಿ ಅನ್ಸಿದ್ದು? ಸ್ವಲ್ಪ ಜಾಸ್ತಿ ಫಿಸಿಕಲ್ ಟಾಸ್ಕ್ ಎಲ್ಲ ತುಂಬಾ ಇತ್ತು. ಹಾ. ಬೇಸಾಯ ಹೊಡಿಯೋದಾಗಿರ್ಬೋದು, ಹೊಲ ಉಳೋದಾಗಿರ್ಬೋದು. ಸೊ ಇದೆಲ್ಲ ಸ್ವಲ್ಪ ಆ, ಅಂದ್ರೆ ಆ ಹಳ್ಳಿಗೆ ಯಾವ ತರ ಬೇಕು ಆ ತರ ಮಾಡೋದನ್ನ ಕಲ್ತ್ಕೊಳ್ಳೋದು ಅದೆಲ್ಲಾನು ಬೇಕಿತ್ತಲ್ಲ. ಸೊ ಅದು ಒಂದ್ ಸ್ವಲ್ಪ ಅದು ತುಂಬಾ ಟಫ್ ಅಂತ ಅನ್ಸ್ತು. ಅಂದ್ರೆ ಫನ್ನಿಯೆಸ್ಟ್ ಯಾವ್ದಾದ್ರು ಇನ್ಸಿಡೆಂಟ್ ಆಗಿದೆಯಾ ಈ ಸಿನಿಮಾ? ಬೇಸಾಯ ಹೊಡೆಯೋದು ಫನ್ನಿ. ಫನ್ನಿ ಅಂದ್ರೆ ನಾವೆಲ್ಲರೂ ಒಬ್ರೊಬ್ರು ಕಾಲ್ ಎಳ್ಕೊಂಡಿದ್ವಿ, ಬಟ್ ನಾಟ್ ಅದ್ ಯಾವ್ದೋ ಒಂದು ಆ, ಅಂದ್ರೆ ಹಳ್ಳಿಲಿ ಯಾವ್ದಾದ್ರು ಇನ್ಸಿಡೆಂಟ್ಸ್ ಗಳು ಯಾರೋ ಬಂದು ಮಾತಾಡ್ಸಿದ್ದು ಏನಾದ್ರು ಆತರ ಯಾವ್ದಾದ್ರು ಇನ್ಸಿಡೆಂಟ್ ಆಗಿ ನಿಮ್ಗೆ ಸರ್ ಹೌದು? ಅಂದ್ರೆ ಎಲ್ಲಾರ ಜೊತೆ ಅವ್ರ ಡೈಲಿ ಮಾತಾಡಿಸ್ತಾ ಇದ್ವಿ. ಅವರು ನಮ್ನ ನೋಡಿ 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 ಊಟಕ್ಕೆ ಕರಿತಾ ಇದ್ವಿ, ಕಾಫಿ ಕುಡಿತಾ ಇದ್ವಿ. ಸ್ಟಾರ್ಟ್ ಮಧ್ಯ ಅವರೇ ಕಾಫಿ ಕಾಫಿ ಮತ್ತೆ ನೋಡ್ಕೊಳ್ತಾ ಇದ್ವಿ. ಅವರು ಬೆಳಿಗ್ಗೆ ನಮ್ನ ನೋಟ್ಟು ಸುಸ್ತಾಗಿದ್ಯಾ, ಆರಾಮಾಗಿದ್ಯಾ, ಒಂದಿನೇ ಮಾಡ್ತಾ ಇರ್ಲಿಲ್ಲ. ಅವಾಗ್ಲೂ ಒಂಥರ ಹೊಸ ತರ ಇರ್ತಿತ್ತು ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ಕೊಂತೀವಿ. ಆಕ್ಚುಲಿ ಒಂದ್ ಫೈಟ್ ಸೀಕ್ವೆನ್ಸ್ ಅಲ್ಲಿ ಆ ನಿಜವಾದ ಫೈಟ್ ಅಂತ ಬಂದ್ಬಿಟ್ಟು ಇಬ್ರು ಬಿಡ್ಸಕ್ ಒಂದಷ್ಟು ಸಿಚುವೇಶನ್. ನಿಮ್ ಟಫೆಸ್ಟ್ ಸೀನ್ ಅಂದ್ರೆ ಯಾವ್ದು ಸರ್ ಇದರಲ್ಲಿ? ಫಸ್ಟ್ ಸೀನ್ ಮೋಸ್ಟ್ಲಿ ನಮ್ಗೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಅದು ಶೂಟ್ ಮಾಡಿದಾಗ ಆಕ್ಷನ್ ಇಲ್ಲ ಆಕ್ಷನ್ ಅಲ್ಲ, ಆಕ್ಷನ್ ಆಕ್ಷನ್ ಕೂಡ ಆಕ್ಷನ್ ಆದ್ಮೇಲೆ ಆಮೇಲೆ ತುಂಬಾ ಹೆವಿ ಬಿಸಿಲಿತ್ತು. ಆ ಲೊಕೇಶನ್ ಹೆಸರು ಇದು ಸರ್ ಎಂತ ಕೋಟೆ ಅದು? ಮದ್ದು ಮಧುಗಿರಿ ಕೋಟೆ. ಮಧುಗಿರಿ ಕೋಟೆ. ಅಲ್ಲಿ ಶೂಟ್ ಮಾಡಿದ್ವಿ. ಅಲ್ಲಿ ಆಕ್ಚುಲಿ ಚಿಕ್ಕಪ್ಪನ ಡ್ಯಾಡ್ ಶೂಟ್ ಮಾಡಿದ್ರು. ಇದು ನಂದಿನಿ ಆಲ್ ಇಂಡಿಯಾ ಇದ್ದು ಹಾ ಹಾ ಅಪ್ಪು ಸರ್ ಶೂಟ್ ಮಾಡಿದ್ರು. ಮಾಡಿದ್ರು. ನಾವು ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ. ಅದು ಜಸ್ಟ್ ಒಂದ್ ಸ್ವಲ್ಪ ಚಾಲೆಂಜಸ್ ಇತ್ತು. ಸರ್ ನೀವು ಡೈರೆಕ್ಟ್ ಮಾಡ್ಬೇಕಾದ್ರೆ ಯಾವ್ದು ಚಾಲೆಂಜಿಂಗ್ ಅನಿಸ್ತು? ಯಾವ್ದು ಸೀನ್ ನಿಮ್ಗೆ? ಕ್ಲೈಮ್ಯಾಕ್ಸ್. ಕ್ಲೈಮ್ಯಾಕ್ಸ್ ಅನ್ಸುತ್ತೆ. ಆಮೇಲೆ ಇದು ಜಾತ್ರೆ ಸಾಂಗ್ ಹೌದು. ಜಾತ್ರೆ ಸಾಂಗ್ ಏನಂದ್ರೆ ಜನ ಫುಲ್ ಜೂನಿಯರ್ಸ್ ತುಂಬಾ ಕಡಿಮೆ, ಅಂದ್ರೆ ಸಿನಿಮಾ ಜೂನಿಯರ್ಸ್ ತುಂಬಾ ಕಡಿಮೆ ಇದ್ರು. ನಾವು ಸಿನಿಮಾ ಜೂನಿಯರ್ಸ್ ಬೇಡ ಅಂತ ಅದೇ ನಾವೇ ತಗೊಂಡಿದ್ ಚಾಲೆಂಜ್ ಅದು. ಸೊ ಆ ಹಳ್ಳಿ ಜನನ ಉಪಯೋಗಿಸಿದಾಗ ಕೆಲವರು ಎಲ್ಲ ಶಾರ್ಟ್ ಓಕೆ ಆಗಿರೋದು, ಯಾರೋ ಒಬ್ರು ಕ್ಯಾಮ್ರಾ ನೋಡ ಗೊತ್ತಾಗ್ಬಿಡೋದು. ಅದು ಭಕ್ತೂರದಿಂದ ಎಲ್ಲ ಜನ
ಹಾ ಶೂಟ್ಗೆ ಹೌದು. ತುಂಬಾ ಜನ ಸೇರ್ಸೋದು ಅದು ಜಾತ್ರೆನೇ. ಎಲ್ಲಾರ್ಗು ಹೇಳಿದ್ರು ಜಸ್ಟ್ ನಮ್ಮ ಆ ಊರಿನ ಗೌಡ್ರುಗಳು ತುಂಬಾ ಸಪೋರ್ಟ್ ಮಾಡಿದ್ರು ಹಾ ಹಾ ಶೂಟ್ ಮಾಡಕ್ಕೆ. ಅವರೇ ಮನೆ ಯಾಕಂದ್ರೆ ಏನಿದ್ರು ಅವ್ರ ಪರ್ಮಿಷನ್ ಇಲ್ಲ ಅವ್ರಿಗೆ ಹೇಳ್ಬಿಟ್ಟೆ ಮಾಡ್ಬೇಕಲ್ಲ, ಸೊ ಅವ್ರು ಸಪೋರ್ಟ್ ಹೌದು. ಇಡೀ ಶೂಟಿಂಗ್ ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ಬೇರೆ ಊರಿಂದ ಜನಗಳು ಇರ್ತಿದ್ರು, ಸೊ ಅದು ಕೋಆರ್ಡಿನೇಷನ್ ತುಂಬಾ ಇತ್ತು. ಒಂದ್ ಶಾರ್ಟ್ ಇದೆ ಇನ್ನೊಂದ್ ಶಾರ್ಟ್ ಶಿಫ್ಟ್ ಮಾಡಕ್ಕೆ ಇಡೀ ನಾವೇನ್ ಶಿಫ್ಟ್ ಮಾಡಕ್ಕೆ. ಹಾ ಅದು ಏನ್ ಮಾಡಿದ್ವಿ ಅಂದ್ರೆ ನಾವು ಸರ್ ಅದು ಈಗ ಒಂದೆರಡು ಹಳ್ಳಿಯವರು ಒಂದ್ ದಿವಸ ಒಂದು ನೈಟ್ ಶೂಟ್ ಇತ್ತದು. ಟೋಟಲ್ 5 days ಏನೋ ನೈಟ್ ಶೂಟ್ ಇತ್ತದು. ಸೊ ಆ 5 ದಿವಸನು ಕೂಡ ಒಂದೆರಡು ಹಳ್ಳಿಯವರು ಒಂದ್ ರಾತ್ರಿ ಬನ್ನಿ, ಇನ್ನೊಂದೆರಡು ಹಳ್ಳಿಯವರು ಇನ್ನೊಂದ್ ರಾತ್ರಿ ಬನ್ನಿ, ಇನ್ನೊಂದೆರಡು ಹಳ್ಳಿಯವರು ಇನ್ನೊಂದ್ ರಾತ್ರಿ ಆತರ ಅನ್ಕೊಂಡಿದಾಗ ಅದನ್ನ ತುಂಬಾ ಚೆನ್ನಾಗಿ ಆ ಹಳ್ಳಿಯವರೆಲ್ಲ ಬಂದು ಇಡೀ ನಮ್ಗೆ ಸಂಜೆ 6 ಗಂಟೆಗೆ ಶುರು ಆದ್ರೆ ಬೆಳಗಿನ ಜಾವ ಪ್ಯಾಕಪ್ ಹೇಳೋವರ್ಗು ಜನ ಇರ್ತದೆ. ಸೊ ಅದೊಂದ್ ಸ್ವಲ್ಪ ತುಂಬಾ ಟಫ್ ಅನ್ಸ್ತು, ತುಂಬಾ ಕಷ್ಟ. ಅವರೇ ಬಂದಿದ್ದಲ್ಲ, ಸೊ ನೀವು ಈ ಟೈಮ್ ಅಲ್ಲಿ ಇರಿ ಅಂತ ಅಷ್ಟು ಡಿಮಾಂಡಿಂಗ್ ಮಾಡಕ್ ಅದೇ ಅವ್ರು ಮ್ಯಾನೇಜ್ ಮಾಡೋದು ಕಷ್ಟ. ಸೀನ್ ಅಲ್ಲಿ ಎಲ್ಲೂ ಅಟ್ಲೀಸ್ಟ್ ಒಂದ್ 2 ಗಂಟೆ 3 ಗಂಟೆವರೆಗೂ ಇರ್ತಾ ಇದ್ರು. ಆಮೇಲೆ ಆ ಟೈಮಲ್ಲಿ ಎಲ್ಲ ಬೇರೆ ಶಾರ್ಟ್ಸ್ ಪ್ಲಾನ್ ಮಾಡ್ಕೊಂಡು ಅವ್ರು ಹೋದ್ಮೇಲೆ ಅವರು ಬೆಳಗಿನ ಜಾವ ಹಾಲ್ ಹಾಕಕ್ ಹೋಗೋರು, ಬೇಸಾಯ ಹೊಡೆಯಕ್ ಹೋಗೋರು, ತೋಟಕ್ ಹೋಗೋರು, ಅವ್ರವ್ರು ಓಡ್ತಾ ಇದ್ರು. ಸೊ ಅವರೆಲ್ಲ ಅವರೇ ಪ್ರೀತಿಯಿಂದ ಬಂದಿದ್ರು. ಅಂದ್ರೆ ಈ ಊರ್ ಹಬ್ಬ ಹಿಂಗ್ ಆಗ್ಬೇಕು ಅಂತ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದ್ರಲ್ಲಿ ನಮ್ಮ ಊರ್ ಗೌಡ್ರುಗಳು ಇದ್ದಾರೆ. ಸೊ ಅವ್ರಿಗೂ ಗೌಡ್ರುಗಳಿಗೆಲ್ಲ ಎಲ್ಲಾ ಕೋಮಿನ ಗೌಡ್ರುಗಳು ಕೂತ್ಕೊಂಡು ಅವರೆಲ್ಲರೂ ಊರ್ ಜನ ಎಲ್ಲ ಬಂದು ಇನ್ವಾಲ್ವ್ ಆಗಿ ಕೆಲಸ ಮಾಡಿ ಅಂತ ಹೇಳಿ ಅವರೆಲ್ಲ ಹೆಲ್ಪ್ ಮಾಡಿದ್ರಿಂದ ಅದಿನ್ನ ತುಂಬಾ ಈಸಿ ಆಗುತ್ತೆ. ಅದೊಂದು ಸೀನ್ ಸಕದ ಬಂದಿದೆ ಅಂತ ನೋಡಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಚೆನ್ನಾಗಿದೆ ಮೇಡಮ್, ಈ ಸಿನಿಮಾದಲ್ಲಿ ಅಂದ್ರೆ ಏನಾದ್ರು ಟೇಕ್ ಅವೇ ಅಂತಂದ್ರೆ ನೀವು ಈ ಸಿನಿಮಾದಿಂದ ಕಲ್ತಿದ್ದು ನಿಮ್ಮ ಕೆರಿಯರ್ ಅಲ್ಲಿ ಏನು ಅಂತ ಹೇಳ್ತೀರಾ? ಯಾವ್ದು ಸೀನ್ ಅಥವಾ ಏನಾದ್ರು ಒಂದು ವಿಷಯ ಇದರಿಂದ ಕಲ್ತೆ ಅಂತಂದ್ರೆ ಡಿಫ್ರೆಂಟ್ ಪ್ರೀವಿಯಸ್ ಮೂವೀಸ್ ಕಂಪೇರ್ ಮಾಡ್ತಾರೆ. ಅಂದ್ರೆ ಐ ಗಾಟ್ ಅ ವೆರಿ ಗುಡ್ ಟೀಮ್. ಅಂದ್ರೆ ಐ ಗಾಟ್ ವೆರಿ ಗುಡ್ ಫ್ರೆಂಡ್ಸ್ ಓಕೆ ಆತರ. ಸರ್ ನಿಮ್ಗೆ ಈ ಪಿಕ್ಚರ್ ಅಂತ ನಿಮಗೆ ಪೇಷನ್ಸ್ ಸಿನಿಮಾ ಆಗ್ಬೇಕಂದ್ರೆ ವಿಪರೀತ ಪೇಷನ್ಸ್ ಬೇಕು ಅನ್ಸುತ್ತೆ. ಪೇಷನ್ಸ್ ಬೇಕು. ಆಮೇಲೆ ಒಂದು ಮುಗಿಸ್ಬೇಕಂದ್ರೆ ಮುಗಿಸ್ಬೋದು. ಒಂದೊಂದ್ಸರಿ ಅದು ಚಾನ್ಸೇ ಇಲ್ಲ ಅಂತ ಅನ್ಸುತ್ತೆ, ಆಗದೇ ಇಲ್ಲ ಅಂತ ಅನ್ಸುತ್ತೆ. ಆದ್ರೂ ಬಟ್ ನಿಮ್ಗೆ ಒಂದ್ರ ಮೇಲೆ ತುಂಬಾ ಪ್ರೀತಿ ಇದ್ರೆ ಅದು ಹಾಗೆ ಆಗುತ್ತೆ. ಏನೇ ಆದ್ರೂ ಯಾವಾಗ್ಲೂ ಒಂದಿನ ಆಗುತ್ತೆ, ಬಟ್ ಹಾಗೆ ಆಗುತ್ತೆ. ಸೊ ಪೇಷನ್ಸ್ ಇರಬೇಕು. ಆಮೇಲೆ ಜನರ ಜೊತೆ ಕೆಲಸ ಮಾಡಿ ಒಂದಷ್ಟು ಆಕ್ಟಿಂಗ್ ಮೇಲೆ, ಪರ್ಫಾರ್ಮೆನ್ಸ್ ಮೇಲೆ ಒಂಥರ ಮೈನರ್ತಿ ಪರ್ಫಾರ್ಮೆನ್ಸ್ ಮಾಡೋದಂತ ಇರುತ್ತಲ್ಲ, ಸೊ ಅದೊಂದು ಆ ಝೋನ್ ನ ಕ್ರಿಯೇಟ್ ಮಾಡ್ಕೊಟ್ರು. ಸೊ ಅದನ್ನೊಂದಷ್ಟು ಆಯ್ತು. ಗ್ರಾಮೀಣ ಒಳ್ಳೆ ಸಿನಿಮಾ ತರ ಸ್ಟಾರ್ಟ್ ಆಯ್ತು, ಬಟ್ ರಾಘವ್ ಒಂಥರ ಲೈಫ್ ಜರ್ನಿ ತರ ಕೂಡ ಆಯ್ತು. ಮೆಮೊರೇಬಲ್ ಜರ್ನಿ ಇದು ಅದೊಂಥರ ತುಂಬಾ. ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಏನ್ ಕಲ್ತ್ರಿ ಇದರಿಂದ ಅಂತಂದ್ರೆ ನೀವು ಫಸ್ಟ್ ಮೂವಿ, ಬಟ್ ಫಸ್ಟ್ ಮೂವಿಲೇ ಎಷ್ಟೊಂದು ಕಲ್ತಿರ್ತೀರ. ಒಂದ್ ಹೇಳ್ಬೇಕು ಅಂತಂದ್ರೆ ಯಾವ ವಿಷಯ? ನಾನ್ ತುಂಬಾ ಎಕ್ಸೈಟ್ಮೆಂಟ್ ತಕ್ಷಣಕ್ಕೆ ಯೋಚನೆ ಮಾಡಿ ಹೇಳಲ್ಲ, ರಿಯಾಕ್ಟ್ ಅದು ಇನ್ನು ಸರ್ ಜೊತೆ ಸೇರಿ ಅವ್ರ ತರ ಸ್ವಲ್ಪನಾರು ತಾಳ್ಮೆ ಬಂದಿದೆ ಅಂತ ಅನ್ಸಿದೆ ನನ್ಗೆ ವೈಯಕ್ತಿಕ. ಆಕ್ಚುಲಿ ಅವ್ರು ತುಂಬಾ ಕೂಲ್ ಆಗಿ ಅಂತ ಪಕ್ಕದಲ್ಲಿ ಬಾಂಬ್ ಬೀಳ್ತಾ ಇದ್ರು, ಬಾಂಬ್ ಬೀಳ್ತಾ ಇದೆ ಬೀಳಿ ಬೀಳಿ ಅಂತ. ಹಂಗಿಲ್ಲ, ನಾವು ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಆಗಿರ್ತೀವಿ. ಸೊ ಅವರಿಂದ ತುಂಬಾ ತಾಳ್ಮೆ ಕಲ್ತೆ ಅವರಿಂದ. ಮತ್ತೆ ಇನ್ನೊಂದು, ಯಾವುದೇ ಒಂದು ಕೆಲ್ಸ ನೀವ್ ನಂಬಿದೀರ ಅಂದ್ರೆ, ನಿಮ್ ಮನ್ಸಲ್ಲಿ ನಂಬಿದೆ ಅಂದ್ರೆ ಆ ನಂಬಿಕೆನ ಇಟ್ಕೊಂಡು ಅದಕ್ಕೆ ಆ ಪ್ರಯತ್ನದಲ್ಲಿದ್ರೆ ಇವತ್ತಲ್ಲ ನಾಳೆ ವರ್ಕ್ ಆಗುತ್ತೆ ಅಂತ ನನ್ಗೆ ಅವಾಗ್ಲೂ ಗ್ರಾಮೀಣ ಅನ್ಸ್ತಾ ಇತ್ತು, ಇವತ್ಲೂ ಹಂಗೆ ಅನಿಸ್ತಾ ಇದೆ. ಅದು ಆ ನಂಬಿಕೆನೆ ಇಲ್ಲಿವರೆಗೆ. ಆ ನಂಬೋದನ್ನ ಯಾವ್ದೇ ಒಂದ್ ಸಬ್ಜೆಕ್ಟ್, ಯಾವ್ದೇ ಒಂದ್ ಕೆಲಸ ಆಗ್ಲಿ, ನಮ್ಮ ಮೇಲೆ ನಂಬಿಕೆ ಇರ್ಬೇಕು. ಆ ನಂಬಿಕೆ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ಜಸ್ಟ್ ನಮ್ ಕೆಲಸ ನಾವ್ ಮಾಡ್ತಾ ಇರ್ಬೇಕು, ಪಕ್ಕದಲ್ಲಿ ಏನ್ ಬಂದು ತಲೆ ಕೆಡ್ಸ್ಕೋಬಾರ್ದು ಅನ್ನೋದಕ್ಕೆ ಗ್ರಾಮೀಣ ಉದಾಹರಣೆ. ಅದೇ ನಂಗೆ ಕಲ್ತು ತಾಳ್ಮೆ, ಮುಖ್ಯವಾಗಿ ತಾಳ್ಮೆ. ಎಷ್ಟು ಅಂದ್ರೆ ಒಂದೊಂದ್ಸತಿ ನನ್ಗೆನೆ ಒಂದೊಂದ್ಸತಿ ಇಷ್ಟೊಂದು ಹಿಂಗೆ ನೋಡ್ತಾರ ಅನ್ಸುದು, ಬಟ್ ಆ ತಾಳ್ಮೆ ಒಳ್ಳೇದು. ಅದಕ್ಕೆ ಈಗ ಜುಲೈ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಆ ತಾಳ್ಮೆಯಿಂದ ಇದು ತುಂಬಾ ಸಕ್ಸಸ್ ಕೊಡ್ಲಿ ನಿಮ್ಗೆ. ಥ್ಯಾಂಕ್ ಯು. ನೀವು ಡೈರೆಕ್ಟರ್ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಯಾವ್ದು ಕೊಟ್ರು ಈ ಇಡೀ ಸಿನಿಮಾದಲ್ಲಿ? ಅವ್ರಿಗೆ ನನ್ ಕಣ್ ತುಂಬಾ ಇಷ್ಟ. ಸರ್ ನಿಮ್ಗೆ ಏನಂತ ಕೊಟ್ರು ಬೆಸ್ಟ್ ಕಾಂಪ್ಲಿಮೆಂಟ್?
ಹೌದು. ಅಂದ್ರೆ ಮುಖ್ಯ. ಆಕ್ಟಿಂಗ್ ಬೇಸಿಕಲಿ ಡೈರೆಕ್ಟರ್ ಗೆ ಫೋಕಸ್ ಮಾಡೋದು ಎಷ್ಟು ಮ- ಎಕ್ಸ್ಪ್ರೆಸಿವ್ ಆಗಿರ್ತಾರೆ ಐಯಲ್ಲಿ. ಹೌದೌದು, ನಿಮ್ಗೆ ಮುಖದಲ್ಲಿ ಕಣ್ಣು ಕತೆ ಹೇಳ್ತಾ ಇರ್ತವೆ. ಸೊ ಕಣ್ ಚೆನ್ನಾಗ ನೋಡಿದಾಗ ಗೊತ್ತಾಗುತ್ತೆ. ಆ ಕಣ್ಣಲ್ಲೇ ಎಲ್ಲ ಹೇಳ್ಬೇಕು. ಸೊ ಕಣ್ಣು, ಇನ್ನೇನು ನಾ ಯೂಶಲಿ ನಟರುಗಳ ಕಣ್ಣು ಅಬ್ಸರ್ವ್ ಮಾಡ್ತೀನಿ. ನೀವು ಅಂದ್ರೆ ಬೆಸ್ಟ್ ಸೀನ್ ಮಾಡಿದ್ದು ಯಾವ್ದು ಅಂತ ಹೇಳ್ತೀರಾ? ಇವರು ಸರ್ದು ಅಥವಾ ಓ, ತುಂಬಾ ಇದೆ. ಒಂದ್ 3-4-5 ಇದೆ, ತುಂಬಾ ಇದೆ. ಮೋಸ್ಟ್ಲಿ ರಿಲೀಸ್ ಆದ್ಮೇಲೆ ಇದೆ. ರಿವೀಲ್ ಮಾಡುತ್ತೆ. ಹೌದು, 3-4 ಏನಾದ್ರು ನೀವು ರಿಲೀಸ್ ಆದ್ಮೇಲೆ ಅದ್ ನೋಡಿ ಅಂತ ಹೇಳ್ತೀರಾ? ನಮ್ದೊಂದು ಹುಣಸೆ ಮರದ್ ಕೆಳಗಡೆ ಒಂದ್ ಸೀನ್ ಇದೆ, ಅದ್ ಹಾ. ತುಂಬಾ ಚೆನ್ನಾಗಿ. ಸರ್ ನೀವು ಯಾವ್ದು ಬೆಸ್ಟ್ ಸೀನ್ ಮಾಡಿದ್ರೆ ಆಕ್ಟ್ ಮಾಡಿದ್ದಾಗಿರ್ಬೋದು, ನಿಮ್ಗೆ ಇನ್ಸ್ಪೈರ್ ಮಾಡಿದ್ದಾಗಿರ್ಬೋದು? ನಾವು ಆಕ್ಚುಲಿ ಆ ಕ್ಲೈಮ್ಯಾಕ್ಸ್ ಪೋರ್ಷನ್ ಅದೇ ಹೇಳಿದ್ರು. ಆ ಕ್ಲೈಮ್ಯಾಕ್ಸ್ ಪಾರ್ಟ್ ನಂಗೆ ತುಂಬಾ ಇಷ್ಟ. ಏನಾದ್ರು ಸ್ಕೇರಿಯಸ್ಟ್ ಸಿಚುವೇಶನ್ ಏನಾದ್ರು ನಡೆದಿದ್ಯಾ? ಓ,